Guys, a very warm good morning to all of you. We have discussed Unit 2, Section A earlier, the Dal Delight. And I didn't get any reply from you people. That means that you have understood the lesson completely. So, we'll see second section B, the All American Slurs. Slurs mean what? ಸ್ಲರ್ಸ್ ಅಂದ್ರೆ ನಾವು ಚಾಯ್ ಕುಡಿತಾ ಇರ್ತೀವಲ್ವಾ ಆವಾಗ ಒಂದು ನಾಯ್ಸ್ ಬರುತ್ತೆ ಅಂತ ಯಾವಾಗ ಚಾಯ್ ಇರ್ತೀವಲ್ವಾ ಒಂದು ನಾಯ್ಸ್ ಬರುತ್ತೆ ಆ ನಾಯ್ಸ್ ನಾವು ಏನು ಹೇಳ್ತೀವಿ ಸ್ಲರ್ಸ್ ಅಂತ ಅಂತೀವಿ ಇದ್ರ ಮೀನಿಂಗ್ ಏನಪ್ಪ ಅಂದ್ರೆ ದಿ ಆಲ್ ಅಮೆರಿಕನ್ ಸರ್ವ್ಸ್ ಎಲ್ಲ ಅಮೆರಿಕನ್ ಸರ್ವ್ಸ್ ಏನಾದರೂ ಲಿಕ್ವಿಡ್ ಕುಡಿಯುವಾಗ ಸೌಂಡ್ ಮಾಡ್ತಾರ ಅಂತ ಬೇಸಿಕಲಿ ಈ ಯೂನಿಟ್ ಏನಂತ ಹೇಳುತ್ತೆ ಕಲ್ಚರ್ ಅಂದ್ರೆ ಏನು ನಮ್ಮ ವೇಷಭೂಷ ಪೋಷಾಕ ನಮ್ಮ ಆಹಾರ ಪದ್ಧತಿ ಸ್ಪೆಷಲಿ ಈ ಯೂನಿಟ್ ಫೋಕಸ್ ಮಾಡುತ್ತೆ ಆಹಾರ ಪದ್ಧತಿಯನ್ನ ಬೇರೆ ಬೇರೆ ದೇಶದಲ್ಲಿ ಯಾವ ತರ ಆಹಾರ ಪದ್ಧತಿ ಇದೆ ಅಂತ ನಮ್ಮ ಇಂಡಿಯಾದಲ್ಲಿ ಸ್ಪೆಷಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಈ ಥರ ನೀವು ಕಂಪೇರ್ ಮಾಡಿದ್ರೆ ಅವರು ಉಡೋ ವಸ್ತ್ರಾಂಗಿ ಅವರು ಊಟ ಮಾಡೋ ವಿವಿಧ ಬಗೆಗಳಲ್ಲಿ ಬೇರೆ ಬೇರೆ ಥರ ಇರುತ್ತೆ ಸೊ ಅದರಲ್ಲಿ ಒಂದು ಸ್ಮಾಲ್ ಸ್ಟೋರಿ ಇದೆ ನಾನು ನೋಡ್ಕೊಂಡು ಬರೋಣ ಓಕೆ ಬಿಫೋರ್ ದ್ಯಾಟ್ ನಿಮಗೆ ಒಂದು ವರ್ಕೌಟ್ ಸೆಷನ್ ಇದೆ ಓಕೆ one make a record of the food items you usually eat by writing their names in the ribbon okay so ನೀವು ಏನು ಮಾಡಬೇಕು ಇಲ್ಲಿ ಮೀಲ್ ಅಂತ ಇದೆ what to eat ಅಂತ ಇದೆ ಬ್ರೇಕ್ಫಾಸ್ಟ್ ಓಕೆ ಮುಂಜಾನೆ ಬ್ರೇಕ್ಫಾಸ್ಟ್ ಮಾಡ್ತಿರಲ್ಲ ಮುಂಜಾನೆ ಪಿಕ್ಚರ್ ಕೊಟ್ಟಿದ್ದಾರೆ ರೈಟ್ರು ಲಂಚ್ ಮಧ್ಯಾಹ್ನ ಏನು ತಿನ್ನಲಿಕ್ಕೆ ಇಷ್ಟಪಡ್ತೀರಾ ಸೊ ಡಿನ್ನರ್ ಅಂದ್ರೆ ನೈಟ್ ನಲ್ಲಿ ಏನು ತಿನ್ನಲಿಕ್ಕೆ ಇಷ್ಟಪಡ್ತೀರಾ ಸೊ ಯುವರ್ ವರ್ಕೌಟ್ ಈಸ್ ವಾಟ್ ಟು ಈಟ್ ನಿಮಗೆ ಏನು ಇಷ್ಟ ಆಗುತ್ತೆ ಓಕೆ ಮುಂಜಾನೆ ಬ್ರೇಕ್ಫಾಸ್ಟ್ ನಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೆ ಲಂಚ್ ನಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೆ ಸೊ ಡಿನ್ನರ್ ನಲ್ಲಿ ಏನು ಇಷ್ಟ ಆಗುತ್ತೆ ಸೊ ನೀವು ಈ ತರ ಟೇಬಲ್ ಮಾಡಿಬಿಟ್ಟು ಅದರಲ್ಲಿ ಬರೆದು ನಮಗೆ ವಾಟ್ಸ್ಆಪ್ ನಲ್ಲಿ ರಿಪ್ಲೈ ಮಾಡಬೇಕು ಓಕೆ ಸೊ ದಿಸ್ ಇಸ್ ಯುವರ್ ವರ್ಕೌಟ್ ಸೊ ವಿಲ್ ಸಿ ಒನ್ ಸ್ಮಾಲ್ ಸ್ಟೋರಿ people in different places have different lifestyles as I said you in a different places people have different lifestyles okay and eating habits as well ignorance of the differences may sometimes lead to cultural shocks okay ಏನಾಗುತ್ತೆಪ್ಪ ಅಂದ್ರೆ ನಾವು ಸಪೋಸ್ ಸ್ಮಾಲ್ ಸ್ಟೋರಿ ತಗೊಳ್ಳಿ ನಾವು ಕರ್ನಾಟಕದಲ್ಲಿ ಇದ್ದೀವಿ ಸಪೋಸ್ ನಾವು ಪಂಜಾಬ್ಗೆ ಹೋಗಿದ್ವಿ ಪಂಜಾಬ್ಗೆ ಹೋದ್ರೆ ಏನಾಗುತ್ತೆ sometimes you need to go in the hotels ಹೋಟೆಲ್ನಲ್ಲಿ ಹೋಗಬೇಕಾದ್ರೆ ಅಲ್ಲಿ ಫುಡ್ ಕಲ್ಚರ್ ಬೇರೆ ಇರುತ್ತೆ ತಿನ್ನೋ ಪದ್ಧತಿ ಬೇರೆ ಇರುತ್ತೆ ರೀತಿ ಬೇರೆ ಇರುತ್ತೆ ರಿವಾಜ್ ಬೇರೆ ಇರುತ್ತೆ ಸೊ ಆ ಟೈಮಲ್ಲಿ ಅದನ್ನ ನಾವು ಇಗ್ನೋರ್ ಮಾಡಿದ್ರೆ ನಮ್ಗೆ ಗೊತ್ತಿದ್ದರೆ ಆ ಟೈಮಲ್ಲಿ ನಮಗೆ ಕಷ್ಟ ಆಗುತ್ತೆ ಯಾವ ಥರ ಕಷ್ಟ ಅಂತ ನಾನು ಹೇಳ್ತೀನಿ ರೀಡ್ ದಿ ಸ್ಟೋರಿ ಆ್ಯಂಡ್ ಸಿ ಹೌ ದಿ ನ್ಯಾರೇಟರ್ ಅಂದ್ರೆ ಏನು ಲೇಖಕರು ಓಕೆ ಫೀಲ್ಸ್ ಟುವರ್ಡ್ಸ್ ಓಕೆ ಈ ಸ್ಟೋರಿ ನೀವು ರೀಡ್ ಮಾಡಿದ್ರೆ ಈ ಸ್ಟೋರಿ ನೀವು ತಿಳ್ಕೊಂಡ್ಬಿಟ್ರೆ ಅದರಲ್ಲಿ ಗೊತ್ತಾಗುತ್ತೆ ಈ ಲೇಖಕರು ಯಾವ ಥರ ಸಫರ್ ಆಗಿದ್ರು ಕಲ್ಚರಲ್ ಇದಕ್ಕೋಸ್ಕರ ಓಕೆ ಹರ್ ಓನ್ ಕಲ್ಚರ್ ಆ್ಯಂಡ್ ದ್ಯಾಟ್ ಆಫ್ ದಿ ಬೆಸ್ಟ್ ಇವನ್ ಓವರ್ ಟ್ರಾವೆಲ್ ಮ್ಯಾಟರ್ಸ್ ಸಚ್ ಆಸ್ ಟೇಬಲ್ ಮ್ಯಾಟರ್ಸ್ ಸೊ ಆ ಲೇಖಕರು ಬೇಸಿಕಲಿ ಸೀರೀಸ್ ಫ್ರಮ್ ಚೈನಾ ಓಕೆ ಸೊ ಅವರ ಬೆಸ್ಟ್ ಅಂದರೆ ಅಮೆರಿಕಾ ಸೊ ಲೇಖಕರು ಚೈನಾದಿಂದ ಅಮೆರಿಕಕ್ಕೆ ಹೋಗಿರ್ತಾರೆ ಸೊ ಅಮೆರಿಕನಲ್ಲಿ ಟೇಬಲ್ ಮ್ಯಾನರ್ ಏನು ಸೊ ಡೈನಿಂಗ್ ಟೇಬಲ್ ಇರುತ್ತಲ್ವಾ ಟೇಬಲ್ ಮ್ಯಾನರ್ ನಲ್ಲಿ ಯಾವ ತರ ಬೇಕು ಯಾವ ತರ ತಿನ್ನಬೇಕು ಅಂತ ಟೇಬಲ್ ಮ್ಯಾನರ್ ಇರುತ್ತೆ ಸೊ ಚೈನೀಸ್ ಡಿಫ್ರೆಂಟ್ ಕಲ್ಚರ್ ಇರುತ್ತೆ ಅಮೆರಿಕನ್ ಡಿಫ್ರೆಂಟ್ ಕಲ್ಚರ್ ಇರುತ್ತೆ ಸೊ ಚೈನಾದಿಂದ ಅಮೆರಿಕಕ್ಕೆ ಹೋದ್ಮೇಲೆ ಅವಳಿಗೆ ಏನೇನು ಕಷ್ಟ ಆಗುತ್ತೆ ಏನೇನು ಕಲ್ಚರಲ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಈ ಸ್ಟೋರಿನಲ್ಲಿ ಹೇಳಿದ್ದಾರೆ ಸೊ ವಿಲ್ ಸಿ ದಿ ಸ್ಟೋರಿ ದಿ ಫಸ್ಟ್ ಟೈಮ್ ಅವರ್ ಫ್ಯಾಮಿಲಿ ವಾಸ್ ಇನ್ವೈಟೆಡ್ ಔಟ್ ಟು ಡಿನ್ನರ್ ಇನ್ ಅಮೆರಿಕಾ ಓಕೆ ಫಸ್ಟ್ ಟೈಮ್ ಲೇಖಕರ ನಮ್ಮ ಫ್ಯಾಮಿಲಿನ ಇನ್ವೈಟ್ ಮಾಡಿರ್ತಾರೆ ಡಿನ್ನರ್ಗೆ ಓಕೆ ವಿಲ್ ಡಿಸ್ಕಸ್ ಅವರ್ ಸೆಲ್ಫ್ ಡಿಸ್ಕರೇಜ್ ಅವರ್ ಸೆಲ್ಫ್ ಅಂದ್ರೆ ಏನು ಸೊ ಬ್ರಾಡ್ ಸೇಮ್ ಆನ್ ಅವರ್ ಸೆಲ್ಫ್ ಅವ್ರಿಗೆ ಸೇಮ್ ಆಗುತ್ತೆ ಅವ್ರ ಮೇಲೆ ಯಾಕಾಗುತ್ತೆ ಅಂತ ನೋಡೋಣ ಓಕೆ ವೈ ಈಟಿಂಗ್ ಕ್ಲೇರಿ ಅಂದ್ರೆ ಏನೇ ವೆಜಿಟೇಬಲ್ ವಿತ್ ಆನ್ edible stalk ಅಂದ್ರೆ ಏನಂತಾರಪ್ಪ so if we take some vegetables in the small sticks are there we used to call as stalk okay stalk ಅಂತ ಕೂಡ ಕರೀತಾರೆ okay we had immigrated ಅಂದ್ರೆ ಏನು so ಅವರು ಚೀನಾದಿಂದ ಅಮೆರಿಕಕ್ಕೆ ಬಂದಿರ್ತಾರಲ್ವಾ ಅದಕ್ಕೆ so ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಅದಕ್ಕೆ
ಪ್ರೆಸೆಂಟ್ಲಿ ಇನ್ ಎ ಫಾರಿನ್ ಕಂಟ್ರಿ. ಸೊ ನಮ್ಮ ಕಂಟ್ರಿ ಬಿಟ್ಟು ಸಪೋಸ್ ನಾವು ಇಂಡಿಯನ್ಸ್ ಇಂಡಿಯಾ ಬಿಟ್ಟು ಬೇರೆ ಕಂಟ್ರಿ ಇರ್ಲಿಕ್ಕೆ ಹೋದ್ವಿ ಅಂದ್ರೆ ಅವಾಗ ನಮಗೆ ಏನಂತ ಕರೀತಾರೆ ಇಮಿಗ್ರೇಟೆಡ್. ಓಕೆ, ಟು ದಿಸ್ ಕಂಟ್ರಿ ಫ್ರಮ್ ಎ ಚೀನಾ. ಸೊ ಅವರು ಚೀನಾದಿಂದ ಅಮೆರಿಕದಲ್ಲಿ ಹೋಗಿ ಉಳಿದಿರ್ತಾರೆ. ಅಂಡ್ ಡ್ಯೂರಿಂಗ್ ಅವರ್ ಅರ್ಲಿ ಡೇಸ್ ಅಂದ್ರೆ ಏನಂತ ಹೇಳ್ತಾರೆ ಅವರು ಲೇಖಕರು, ಮುಂಚೆ ದಿವಸ ಹೋದ ತಕ್ಷಣ ಹಿಯರ್ ವಿ ಹ್ಯಾಡ್ ಎ ಹಾರ್ಡ್ ಟೈಮ್ ವಿತ್ ಅಮೆರಿಕನ್ ಟೇಬಲ್ ಮ್ಯಾನರ್ಸ್. ಸೊ ಅವ್ರಿಗೆ ಅಮೆರಿಕನ್ ಟೇಬಲ್ ಮ್ಯಾನರ್ಸ್, ನಾನು ಮುಂಚೆ ಹೇಳಿದ್ದೀನಿ ಟೇಬಲ್ ಮ್ಯಾನರ್ಸ್ ಅಂದ್ರೆ ಆ ಟೇಬಲ್ ಮ್ಯಾನರ್ಸ್ ಕೂಡ ಅವ್ರಿಗೆ ಕಷ್ಟ ಆಗಿರುತ್ತೆ. ಯಾಕೆ ಕಷ್ಟ ಆಗಿರುತ್ತಪ್ಪ ಅಂತ ನೋಡೋಣ. In China, they never ate salary raw. Salary raw ಅಂದ್ರೆ ಏನಪ್ಪ? There are vegetables without boiling or without cooking which are used to eat. Okay, salary ಅಂದ್ರೆ ಏನು? ಒಂಥರ ತಪ್ಪು ನಮಗೆ ಕೊತ್ತಂಬರಿ ಯಾವ ಥರ ಯೂಸ್ ಮಾಡ್ತೀವಲ್ಲ, ಸೂಪ್ ಅಂತ ಕರಿತೀರಲ್ವ, ಸೊಪ್ಪು ಕನ್ನಡದಲ್ಲಿ, ಅದು ಸೊಪ್ಪು. ಅದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಪಲ್ಯ ಮಾಡಲಿಕ್ಕೆ ಅಥವಾ ಕುಕುಂಬರ್ ಇದನ್ನ ಕೋಸಂಬರಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕೆ ಏನಂತೂ ಅಂತಂದ್ರೆ ನಾವು ಸ್ಯಾಲರಿ ಅಂತ ಕರೀತಾರೆ. ಓಕೆ, ಸೊ ಚೀನಾದಲ್ಲಿ ಅದನ್ನ ಸ್ಯಾಲರಿ ರಾ ಮೆಟೀರಿಯಲ್ ಯೂಸ್ ಮಾಡಲ್ಲ, ಆರ್ ಎನಿ ಅದರ್ ಕೈಂಡ್ ಆಫ್ ವೆಜಿಟೇಬಲ್ ರಾ. ಸೊ ರಾ ಏನನ್ನು ತಿನ್ನೋದಿಲ್ಲ, ಅವ್ರು ಯಾವ ಥರ ತಿಂತಾರೆ ಅಂತ ನೋಡೋಲ್ವಾ. ವಿ ಆಲ್ವೇಸ್ ಹ್ಯಾಡ್ ಟು ಡಿಸ್ಇನ್ಫೆಕ್ಟೆಂಟ್. ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ ಏನು? ಈಗ ಎಲ್ಲರಿಗೂ ಗೊತ್ತಿರೋದೇ ಇದೆ, ಯಾಕಂದ್ರೆ ಇದು ಕೊರೋನಾ ಟೈಮ್ ಅಲ್ವಾ, ಹ್ಯಾಂಡ್ ಡಿಸ್ಇನ್ಫೆಕ್ಟೆಂಟ್ ಅಂತಾರೆ. ಸೊ ಡಿಸ್ಇನ್ಫೆಕ್ಟ್ ಅಂದ್ರೆ ಇನ್ಫೆಕ್ಷನ್ ಅನ್ನು ತೆಗೆದುಹಾಕೋದಕ್ಕೆ ಡಿಸ್ಇನ್ಫೆಕ್ಟೆಂಟ್ ಅಂತಾರೆ. ವಿ ಆಲ್ವೇಸ್ had to disinfect the vegetables in boiling water first. So ಏನು ಮಾಡ್ತಾರೆ, ಡಿಸ್ಇನ್ಫೆಕ್ಟ್ ವೆಜಿಟೇಬಲ್ ಯಾವ ತರ ಮಾಡ್ತಾರೆ, ಬಾಯ್ಲಿಂಗ್ ವಾಟರ್ ನಲ್ಲಿ ಹಾಕಿಬಿಟ್ಟು ಅವ್ರು ಡಿಸ್ಇನ್ಫೆಕ್ಟ್ ಮಾಡ್ತಾರೆ. when we were presented with our first relish ಅಂದ್ರೆ ಏನು, slices of meat, fish, vegetable eaten with dipping sauce. Okay, relish ಅಂತ ಒಂದು ಟ್ರೇ ಬರುತ್ತೆ. ಸೊ ಅದರಲ್ಲಿ ಡಿಫರೆಂಟ್ ಇರ್ತವೆ, ಇಲ್ಲಿಗೆ ಪಾರ್ಟ್ಸ್ ಇರ್ತವೆ. ಸೊ ನಾವು ಯೂಶುವಲಿ ಯಾರಾದರೂ ರಿಲೇಟಿವ್ಸ್ ಬಂದರೆ, ಒಂದು 10-12 ಜನ ರಿಲೇಟಿವ್ ಬಂದರೆ ಅವ್ರಿಗೆ ನಾಷ್ಟ ಆಗಲಿ, ಚಾಯ್ ಆಗಲಿ, ಟ್ರೀನಲ್ಲಿ ಇರ್ತಿಲ್ವಾ, ಅದೇ ಥರ ಒಂದು ರ್ಯಾಲಿಶ್ ಟ್ರೇಡ್ ಇರುತ್ತೆ. ಓಕೆ, ರ್ಯಾಲಿಶ್ ದಿ ರಾ ಸೆಲರಿ ಕಾಟ್ ಆಸ್ ಅನ್ಪ್ರೆಸೆಂಟೆಡ್. ಓಕೆ, ಸೊ ಏನಾಗುತ್ತೆ, ಅವ್ರಿಗೆ ಫಸ್ಟ್ ಟೈಮ್ ರ್ಯಾಲಿಶ್ ಟ್ರೇಡಲ್ಲಿ ತಂದು ಆ ಥರ ವೆಜಿಟೇಬಲ್ಸ್ನ ತಂದು ಕೊಡ್ತಾರೆ. ಓಕೆ, we had been invited to dinner by our neighborhoods, the Glansons. Okay, so ಅವರನ್ನ ಡಿನ್ನರ್ಗೆ ಒಂದ್ಸಲ ಗ್ಲಾನ್ಸನ್ಸ್ ಫ್ಯಾಮಿಲಿ ಇನ್ವೈಟ್ ಮಾಡುತ್ತೆ ಲೇಖಕರನ್ನ. after arriving at the house, so ಅವ್ರು ಯಾವಾಗ ಅವ್ರ ಮನೆಗೆ ಹೋಗ್ತಾರೆ ಡಿನ್ನರ್ಗೆ. ಓಕೆ, ಏನಾಗುತ್ತೆ ಅಂತ ನೋಡೋಣ. we shook hands with our hosts and packed ourselves. Okay, so ಅವ್ರು ಏನು ಮಾಡ್ತಾರೆ, ಹೋದ ತಕ್ಷಣ shook hands ಅಂದ್ರೆ ಶೇಕ್ ಹ್ಯಾಂಡ್ ಕೊಡ್ತೀವಲ್ಲ, ಅದು ಫ್ಯೂಚರ್ ಟೆನ್ಸ್. shook hands ಮಾಡ್ತಾರೆ. ಸೊ ಹೋಗಿ ಅವ್ರ ಪ್ಲೇಸ್ಗೆ ಹೋಗ್ತಾರೆ. ಓಕೆ, and packed ourselves into a sofa. ಸೊ ಅವ್ರ ಸೋಫಾ ಮೇಲೆ ಹೋಗಿ ಕುಳಿತುಕೊಳ್ತಾರೆ. as our family of 4 of sat strictly in a row. ಸೊ ಏನಾಗುತ್ತೆ, ಅವ್ರು 4 ಜನ ಇರ್ತಾರೆ, ಸೋಫಾ ತುಂಬಾ ಚಿಕ್ಕದಾಗಿರುತ್ತೆ. ಸೊ ಹೋಗಿ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಒಂದು ರೋ ನಲ್ಲಿ ಕುಳಿತು ಬಿಡ್ತಾರೆ. younger brother and I stole glances at our parents. Okay, ಅವರು ಅದರಲ್ಲಿ ಕುಳಿತು ಬಿಡ್ತಾರೆ. younger brother and I stole glances at our parents for a clue as to what to do next. So ಲೇಖಕರು ಮತ್ತೆ ಲೇಖಕನ younger brother, ಸೊ ಅವ್ರು ಏನು ಮಾಡ್ತಾರೆ, ಅವ್ರ ಪೇರೆಂಟ್ಸ್ ಕಡೆ ನೋಡ್ತಾರೆ, ಮುಂದೆ ಏನು ಮಾಡಬೇಕಂತ ಏನಾದರೂ ಕ್ಲೂ ಕೊಡ್ತಾರಾ ಅಂತ ಅವ್ರು ನೋಡ್ತಾರೆ. ಗ್ಲಾನ್ಸಸ್ ಅಂದ್ರೆ ಈ ತರ ನೋಡೋದು, ನಜರ್ ಕೊಡೋದು, ಅದಕ್ಕೆ ಗ್ಲಾನ್ಸಸ್ ಅಂತ ಕರೀತಾರೆ. ಓಕೆ, ಸೊ ಅವ್ರು ನೋಡಿದ ಮೇಲೆ ಏನಾಗುತ್ತೆ ಅಂತ ನೋಡೋಣ. ಮಿಸಸ್ ಗ್ಲಾನ್ಸನ್ ಆಫರ್ಡ್ ದಿ ರ್ಯಾಲಿಶ್ ಟ್ರೇಡ್ ಟು ಮದರ್. ಸೊ ಮಿಸಸ್ ಗ್ಲಾನ್ಸನ್ ಅವ್ರು ಇನ್ವೈಟ್ ಮಾಡಿರ್ತಾರಲ್ವಾ, ಸೊ ಅವ್ರು ಏನು ಮಾಡ್ತಾರೆ, ರ್ಯಾಲಿಶ್ ಟ್ರೇಡ್ ತಗೊಂಡ್ಬಿಟ್ಟು ಅವ್ರಿಗೆ ಇನ್ವೈಟ್ ಮಾಡ್ತಾರೆ. ಓಕೆ, ಟ್ರೇ ಲುಕ್ಡ್ ಪ್ರಿಟಿ. ಸೊ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ವಿತ್ ಇಟ್ಸ್ ಟಿನಿ ರೆಡ್ ರ್ಯಾಡಿಶಸ್. ರೆಡ್ ರ್ಯಾಡಿಶಸ್ ಅಂದ್ರೆ ಏನು, ಆ ಟ್ರೇ ನಲ್ಲಿ ಕೆಂಪು ಕಲರ್ದು ಮೂಲಂಗಿಯನ್ನ ಇಟ್ಟಿರ್ತಾರೆ. ಓಕೆ, ರೆಡ್ ರ್ಯಾಡಿಶಸ್. ಪ್ಯೂರ್ಲಿ ಸ್ಟಿಕ್ ಆಫ್ ಕ್ಯಾರೆಟ್ಸ್. ಪ್ಯೂರ್ಲಿ ಸ್ಟಿಕ್ ಅಂದ್ರೆ ಏನು ಮಾಡಿರ್ತಾರೆ, ಕ್ಯಾರೆಟ್ ನ ಒಂದು ರೀತಿಯಾಗಿ ಕಟ್ ಮಾಡಿರ್ತಾರೆ, ಅದಕ್ಕೆ ಕರ್ವ್ ಇರುತ್ತೆ, ಸ್ಟಿಕ್ ತರ ಉದ್ದಾಗಿರುತ್ತೆ. ಓಕೆ, ಸೊ ಕ್ಯಾರೆಟ್ ಕೂಡ ಇಟ್ಟಿರ್ತಾರೆ. ಎ ಲಾಂಗ್ ಸೆಲ್ಲರ್ ಸ್ಟಾಕ್ ಆಫ್ ಪೇಲ್ ಗ್ರೀನ್ ಸೆಲರಿ. ಸೆಲರಿ ಅಂದ್ರೆ ಏನು ಗೊತ್ತಾ, ಇದೊಂಥರ ಹೀಗೆ ನಾನು ಹೇಳಿದ್ದು, ಇದೊಂಥರ ಸೊಪ್ಪನ್ನ ಪಲ್ಯ ಮಾಡಲಿಕ್ಕೆ ಮತ್ತೆ ಕೋಸಂಬರಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಓಕೆ,
ಸೊ ಸೆಲ್ಲರ್ ಅಂದ್ರೆ ಸ್ಟಿಕ್, ನಾವು ಕೊತ್ತಂಬರಿನ ತಗೊಂಡಾಗ ಸ್ಟಿಕ್ ಇರುತ್ತಲ್ವಾ ಅದು ಸೆಲ್ಲರ್ ಅಂತ ಹೇಳ್ತಾರೆ, ಅದನ್ನು ಹಾಗೆ ಹೇಳ್ತಾರೆ. ಮಿಸ್ಟರ್ ಸಿ ಸಿಸ್ಟೆ ಅವರು ಮಿಸ್ಟರ್ ಸಿ ಏನಂತ ಹೇಳ್ತಾರೆ, ಇಟ್ಸ್ ಫ್ರಮ್ ಎ ಲೋಕಲ್ ಫಾರ್ಮರ್ ಅಂಡ್ ಇಟ್ಸ್ ಸ್ವೀಟ್. ಸೊ ಇದು ಲೋಕಲ್ ಫಾರ್ಮರ್ ಇಂದ ಮಾಡಿದ್ದು, ಇದು ತುಂಬಾ ಸ್ವೀಟ್ ಆಗಿರುತ್ತೆ, ಸಿಹಿ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಮದರ್ ಪಿಕ್ಡ್ ಅಪ್ ಒನ್ ಆಫ್ ದಿ ಗ್ರೀನ್ ಸ್ಟಾಲ್. ಓಕೆ, ಸೊ ಮದರ್ ಒಂದು ಗ್ರೀನ್ ಸ್ಟಾಲ್ ನ ತಗೋತಾರೆ. ಅಂಡ್ ಫಾದರ್ ಫಾಲೋಡ್ ಸ್ವೀಟ್ ಅಂದ್ರೆ ಏನು, ಫಾಲೋಡ್ ಸೇಮ್ ಒನ್ಸ್ ಎಕ್ಸಾಂಪಲ್ ಡಿಡ್ ದಿ ಸೇಮ್ ಥಿಂಗ್. ಸೊ ಅವ್ರ ಮದರ್ ಕೂಡ ಒಂದು ತಗೋತಾರಲ್ವಾ, ಸೊ ಅವ್ರು ತಗೊಂಡ ತಕ್ಷಣ ಫಾದರ್ ಕೂಡ ಒಂದು ತಗೋತಾರೆ. ಓಕೆ, ಸೊ ಅವ್ರು ಏನ್ ಮಾಡಿದ್ದಾರೆ ಅದನ್ನೇ ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಲೇಖಕಿ ತಗೋತಾರೆ, ಲೇಖಕಿ ತಗೊಂಡ ಮೇಲೆ ಅವ್ರ ಬ್ರದರ್ ಕೂಡ ಒಂದನ್ನು ತಗೋತಾರೆ. ಓಕೆ, we sat there, we sat each with a stalk of celery in our right hand. So ಎಲ್ಲರೂ ಕೂಡ ಒಂದೊಂದು ಸ್ಯಾಲರಿನ ಅವ್ರ ಕೈಯಲ್ಲಿ ಇಟ್ಕೊಂಡು ಅವ್ರು ಕುಳಿತು ಬಿಡ್ತಾರೆ. ಸೊ ಆಮೇಲೆ ಏನಾಗುತ್ತೆ, ಮಿಸಸ್ ಎ ಕೆಪ್ಟ್ ಸ್ಮೈಲಿಂಗ್, ಮಿಸಸ್ ಎ ಏನ್ ಮಾಡ್ತಾರೆ, ನಗ್ತಾ ಇರ್ತಾರೆ. ವುಡ್ ವಿ ಲೈಕ್ ಟು ಟ್ರೈ ಸಮ್ ಆಫ್ ದಿ ಡಿಪ್. ಸೊ ಡಿಪ್ ಅಂದ್ರೆ ಇದೊಂದು ಶ್ವಾಸ, ಸೊ ಸಾಸ್ ನಲ್ಲಿ ಡಿಪ್ ಮಾಡಿ ನೀವು ತಿನ್ನಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ತಾರೆ ಮಿಸ್ಟರ್ ಲಿ. ಇಟ್ಸ್ ಮೈ ಮಿಸ್ಟರ್ ಲಿ ಏನಂತ ನೋಡೋಣ, ಇಟ್ಸ್ ಮೈ ಓನ್ ರೆಸಿಪಿ ಮೆಥಡ್ ಆಫ್ ಪ್ರಿಪೇರಿಂಗ್ ಆಫ್ ಡಿಶ್. ಸೊ ಅವರು ಏನಂತಾರೆ, ಇದು ನನ್ನ ಸ್ವಂತ ರೆಸಿಪಿ, ಸ್ವಂತ ನಾನು ತಯಾರು ಮಾಡಿದ್ದು, ಸೊ ನೀವು ತಿನ್ನಲಿಕ್ಕೆ ಇಷ್ಟಪಡ್ತೀರಾ. ಸೋರ್ ಕ್ರೀಮ್ ಅಂಡ್ ಆನಿಯನ್ ಫ್ಲಾಕ್ಸ್. ಸೊ ಅದು ಸೋರ್ ಅಂದ್ರೆ ಏನು, ಒಂದು ಸ್ವಲ್ಪ ಹುಳಿಯಾಗಿರುತ್ತೆ, ಸೋರ್ ಕ್ರೀಮ್ ಇರುತ್ತೆ ಅಂಡ್ ಆನಿಯನ್ ಫ್ಲಾಕ್ಸ್. ಸೊ ಆನಿಯನ್ ಫ್ಲಾಕ್ಸ್ ಕಾರ್ನ್ ಫ್ಲಾಕ್ಸ್ ಅಲ್ವಾ, ಅದೇ ತರ ಆನಿಯನ್ ಫ್ಲಾಕ್ಸ್, ಆನಿಯನ್ ನ ಉಳ್ಳಾಗಡ್ಡಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟಿರ್ತಾರೆ. ಸೊ ಅದಕ್ಕೆ ಏನಂತಾರೆ, ಆನಿಯನ್ ಫ್ಲಾಕ್ಸಸ್ ವಿತ್ ಡ್ಯಾಶ್ ಆಫ್ ಟಬಾಸ್ಕೋ ಸಾಸ್. ಸೊ ಡ್ಯಾಶ್ ಆಫ್ ಅಂದ್ರೆ ಸ್ವಲ್ಪ, ಓಕೆ, ಟಚ್ ಕೊಟ್ಟಿರ್ತಾರೆ ಸ್ವಲ್ಪ. ಓಕೆ, ಟಬಾಸ್ಕೋ ಸಾಸ್, ಟಬಾಸ್ಕೋ ಇದೊಂಥರ ಫ್ರೂಟ್ ಸಿಗುತ್ತೆ, ಅದಕ್ಕೆ ಸಾಸ್ ಕೂಡ ಸ್ವಲ್ಪ ಹಚ್ಚಿರ್ತಾರೆ, ಅದು ನೀವು ಹಚ್ಕೊಂಡು ತಿಂತೀರಾ ಅಂತ ಏನ್ ಹೇಳ್ತಾರೆ. ಓಕೆ, ಮೋಸ್ಟ್ ಚೈನೀಸ್ ಡೋಂಟ್ ಕೇರ್ ಆಫ್ ಡೈರಿ ಪ್ರಾಡಕ್ಟ್ಸ್. ಓಕೆ, ಹೀಗಂದ್ರೆ ಮೋಸ್ಟ್ ಚೈನೀಸ್ ಡೋಂಟ್ ಕೇರ್ ಆಫ್ ಡೈರಿ ಪ್ರಾಡಕ್ಟ್ಸ್. ಚೈನೀಸ್ ಅವರಿಗೆ ಡೈರಿ ಪ್ರಾಡಕ್ಟ್ ಇಷ್ಟ ಆಗುವುದಿಲ್ಲ. ಓಕೆ, ಅಂಡ್ ಇನ್ ದೋಸ್ ಡೇಸ್ ಐ ವಾಸಂಟ್ ಈವನ್ ರೆಡಿ ಟು ಡ್ರಿಂಕ್ ಫ್ರೆಶ್ ಮಿಲ್ಕ್. ಸೊ ಲೇಖಕರು ಏನು ಹೇಳ್ತಾರೆ, ಆ ಟೈಮಲ್ಲಿ ಕೂಡ ನಾನು ಫ್ರೆಶ್ ಮಿಲ್ಕ್ ಕುಡಿಲಿಕ್ಕೆ ಇಷ್ಟ ಇರೋದಿಲ್ಲ ಅಂತ. ಸೋರ್ ಕ್ರೀಮ್ ಸೌಂಡೆಡ್ ಪರ್ಫೆಕ್ಟ್ಲಿ ರಿವೋಲೇಟಿಂಗ್ ಅಂದ್ರೆ ಡಿಸ್ಕಾಸ್ಟಿಂಗ್. ಸೊ ಅವ್ರಿಗೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ. ಓಕೆ, ಅದು ಇದನ್ನು. ಓಕೆ, ಅವರ್ ಫ್ಯಾಮಿಲಿ ಶುಕ್ ಅವರ್ ಹೆಡ್ಸ್ ಇನ್ ಯೂನಿಸನ್. ಓಕೆ, ಸೊ ಅವರ್ ಫ್ಯಾಮಿಲಿ ಜೊತೆ ಓಕೆ ಅಂತ ನೋಡೋಣ ಅಂತ. ಓಕೆ, ಮಿಸ್ಟರ್ ಜಾನ್ಸನ್ ವೆಂಟ್ ಔಟ್ ವಿತ್ ದಿ ರೈಲಿಶ್ ಟ್ರೈನ್ ಟು ದಿ ಅದರ್ ಗೆಸ್ಟ್. ಸೊ ಮಿಸ್ಟರ್ ಜಾನ್ಸನ್ ಏನ್ ಮಾಡ್ತಾರೆ, ಆ ರೈಲಿಶ್ ಟ್ರೈನ್ ತಗೊಂಡು ಬೇರೆ ಗೆಸ್ಟ್ ಕಡೆ ಹೋಗ್ತಾರೆ. ಯಾಕೆ ಹೋಗ್ತಾರೆ, ಸೊ ಇವ್ರು ಕೊಟ್ಟಾಯ್ತಲ್ವಾ, ಸೊ ಬೇರೆ ಗೆಸ್ಟ್ ಗೆ ಕುಡ್ಲಿಕ್ಕೆ ಹೋಗ್ತಾರೆ. ಅಂಡ್ ವಿ ಕೇರ್ಫುಲಿ ವಾಚ್ ಟು ಸಿ ವಾಟ್ ದೇ ಡಿಡ್. ಸೊ ಅವ್ರು ಕೇರ್ಫುಲಿ ಆಗಿ ನೋಡ್ತಾ ಇರ್ತಾರೆ ಬೇರೆದವರು ಏನ್ ಮಾಡ್ತಾರೆ ಅಂತ. ಯಾಕಂದ್ರೆ ಫಸ್ಟ್ ಟೈಮ್ ಆ ಕಲ್ಚರ್ ನ ನೋಡೋದು, ಫಸ್ಟ್ ಟೈಮ್ ಆ ತರ ತಿನ್ನೋದನ್ನ ನೋಡೋದು, ಅವ್ರ ಕೈಯಲ್ಲಿ ಇಟ್ಕೊಂಡು ಕೂತ್ಬಿಡ್ತಾರೆ, ಬೇರೆದವರು ಏನ್ ಮಾಡ್ತಾರಪ್ಪ ಇದನ್ನ, ಹೇಗೆ ತಿಂತಾರೆ, ಏನ್ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿಯಾಗಿ ನೋಡ್ತಾ ಇರ್ತಾರೆ. ಓಕೆ, everyone seemed to eat the raw vegetables quite happily. So ಅವರು ನೋಡಿದಾಗ ಏನಾಗುತ್ತೆ, ಬೇರೆಯವರು ಎಲ್ಲರೂ ಆ ರಾ ಮೆಟೀರಿಯಲ್ ತಿನ್ನೋದು ಹೇಗೆ ತುಂಬಾ ಸ್ವಾಭಾವಿಕ ಆಹಾರ ಏನಂತಾರೆ, ತುಂಬಾ ಇಷ್ಟದಿಂದ ತಿಂತಾ ಇರ್ತಾರೆ, ಹ್ಯಾಪಿಲಿ ತಿಂತಾ ಇದ್ದಾರೆ ಅಂತ ಹೇಳ್ತಾರೆ. ಓಕೆ, ಮದರ್ ಟುಕ್ ಎ ಬೈಟ್ ಆಫ್ ಹರ್ ಕ್ಯಾರಿ. ಸೊ ಲೇಖಕರ ಮದರ್ ಏನ್ ಮಾಡ್ತಾರೆ, ಒಂದು ಬೈಟ್ ತಿಂದು ನೋಡ್ತಾರೆ. ಸೊ ತಂದು ಕ್ರಂಚ್ ಅಂತ ಕ್ರಂಚ್ ಆವಾಜ್ ಬರುತ್ತೆ. ಇಟ್ಸ್ ನಾಟ್ ಬ್ಯಾಡ್. ಸಿ ವಿಸ್ಪರ್ಡ್, ವಿಸ್ಪರ್ಡ್ ಅಂದ್ರೆ ಕಿವಿಯಲ್ಲಿ ಹೇಳೋದು ಅಥವಾ ಸ್ವಲ್ಪ ಸ್ಲೋ ವಾಯ್ಸ್ ಅಲ್ಲಿ ಮಾತಾಡೋದು. ಅವ್ರು ಏನ್ ಹೇಳ್ತಾರೆ, ನಾಟ್ ಅ ಬ್ಯಾಡ್, ಅಷ್ಟು ಕೆಟ್ಟಾಗಿಲ್ಲ, ಇಟ್ಸ್ ಮೀನ್ಸ್ ಇದು ಚೆನ್ನಾಗಿದೆ ಅಂತ. ಫಾದರ್ ಟುಕ್ ಎ ಬೈಟ್ ಆಫ್ ಹಿಸ್ ಕ್ಯಾರಿ ಕ್ರಂಚ್. ಯೆಸ್ ಇಟ್ ಈಸ್ ಗುಡ್ ಹಿ ಸೆಡ್ ಲುಕಿಂಗ್ ಸರ್ಪ್ರೈಸ್. ಓಕೆ, ಅವ್ನು ಸರ್ಪ್ರೈಸ್ ಆಗಿ ಹೇಳ್ತಾನೆ, ಓಕೆ ಇದು ತುಂಬಾ ಚೆನ್ನಾಗಿದೆ ಅಂತ. ಐ ಟುಕ್ ಎ ಬೈಟ್, ಲೇಖಕರು ಏನ್ ಮಾಡ್ತಾರೆ, ಅವರು ಕೂಡ ಒಂದು ಬೈಟ್ ತಿಂತಾರೆ. ಅಂಡ್ ದೆನ್ ಮೈ ಬ್ರದರ್, ಅವರ ಆದ್ಮೇಲೆ ಅವ್ರ ಬ್ರದರ್ ಕೂಡ ಒಂದು ಬೈಟ್ ತಿಂತಾರೆ. ಕ್ರಂಚ್ ಕ್ರಂಚ್, ಎಲ್ಲರೂ ಬೈಟ್ ತಗೊಳ್ಳೋಣ, ಕ್ರಂಚ್ ಕ್ರಂಚ್ ಆಗುತ್ತೆ. ಓಕೆ, ಇಟ್ ವಾಸ್ ಮೋರ್ ದನ್ ಗುಡ್. ಸೊ ಅವ್ರು ಯಾವಾಗ ಅದನ್ನ ಬೈಟ್ ಮಾಡಿ ನೋಡ್ತಾರೆ, ಗುಡ್. ಓಕೆ, ಅವ್ರು ಮೋರ್ ದನ್ ಗುಡ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಟ್ ವಾಸ್ ಡೆಲಿಸಿಯಸ್. ಓಕೆ, ರಾ ಕ್ಯಾರಿ ಹ್ಯಾಸ್ ಎ slight sparkles, a jingly taste. Jingly taste ಅಂದ್ರೆ sharp taste like that of a lemon. Okay, ನಾವು ಮೆಣಸಿನಕಾಯಿ ತಿಂತೀವಲ್ವಾ, ಆ ತರ ತಿಂದ್ಬಿಟ್ಟು ಶಾರ್ಪ್ ಟೇಸ್ಟ್ ಇರುತ್ತೆ, ಆ ತರ ಇರುತ್ತೆ. that you don't get in cooked salaries. So
ಬಾಯ್ಲ್ ಮಾಡಿದ ತಕ್ಷಣ ಆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಸೊ ರಾ ಸ್ಯಾಲರಿಯಲ್ಲಿ ಆ ಟೇಸ್ಟ್ ಸಿಗುತ್ತೆ. ಓಕೆ, when Mrs. Glenson came around with the radish tray, okay, ಯಾವಾಗ ಮಿಸ್ಟರ್ ಲ್ಯಾನ್ಸನ್ ಮಿಸಸ್ ಲ್ಯಾನ್ಸನ್ ಏನ್ ಮಾಡ್ತಾರೆ ಮತ್ತೆ ವಾಪಸ್ ಬರ್ತಾರೆ ಸೆಕೆಂಡ್ ರೌಂಡ್ ಗೆ ಕುಡ್ಲಿಕ್ಕೆ. ಯೂಶುವಲಿ ನಮ್ಮಲ್ಲಿ ಏನಾದ್ರು ಫಂಕ್ಷನ್ ಇದ್ರೆ ಅಥವಾ ಯಾರಾದ್ರೂ ರಿಲೇಟಿವ್ ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಟೈಮ್ ಒಂದ್ಸರಿ ಹಂಚ್ಕೊತೀವಿ ಏನಾದ್ರು ಫುಡ್ ಇದ್ರೆ ಏನಾದ್ರು ಸಿಹಿ ಇದ್ರೆ. ಸೊ what we do, again we come for a next round. Why? Whoever likes, again whoever needs more and more we give again and again. Okay, so ಏನಾಗುತ್ತೆ radish tray, we each took another stalk of celery. So ಎಲ್ಲರೂ ಏನು ಮಾಡ್ತಾರೆ ಮತ್ತೊಂದು ಇದು ತಗೋತಾರೆ, ಸ್ಟಾಕ್ ತಗೋತಾರೆ. ಓಕೆ, ಸ್ಯಾಲರಿಗಳು ಎಕ್ಸೆಪ್ಟ್ ಮೈ ಬ್ರದರ್ ಅವನು ಏನು ಮಾಡ್ತಾನೆ, ಅವನು 2 ತಗೋತಾನೆ. ಓಕೆ, he took 2. there was only one problem. ಸೊ ಅದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇರುತ್ತೆ. ಏನು ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಲಾಂಗ್ ಸ್ಟ್ರಿಂಗ್ಸ್ ran through the length of the stall. ಸೊ ಅದು ಸ್ಟಾಲ್ ಏನಿರುತ್ತೆ ಮರಾಠಿಯಲ್ಲಿ ಹಿಂದಿನ ಡೇಟ್ ಅಂತ ಕರೀತಾರೆ. ಸ್ಟಾಲ್ ಏನಿರುತ್ತೆ ಆ ಸ್ಟಾಲ್ ನಲ್ಲಿ ದಾರದ ತರ ಓಕೆ ಪರೆಪರೆಯಾಗಿ ಎಳೆಗಳು ಇರ್ತವೆ. ಓಕೆ, ಸೊ ಯೂಶುವಲಿ ನಮ್ಮ ಇಂಡಿಯಾದಲ್ಲಿ ಯಾವ ಫುಡ್ ನಲ್ಲಿ ಆದ್ರೆ ಈಗ ಗೆಣಸಿನಕಾಯಿ ಅಲ್ವಾ, ಗೆಣಸಿನಕಾಯಿನಲ್ಲಿ ಎಳೆಯಾಗಿ ಇರುತ್ತಲ್ವಾ, ನಿಮ್ಗೆ ಗೊತ್ತಿರಲ್ವಾ ಗೆಣಸು. ಸೊ ಆ ತರ ಅದರಲ್ಲಿ ಕೂಡ ಇರುತ್ತೆ. ಅಂಡ್ ದೇ ಗಾಟ್ ಕಾಟ್ ಇನ್ ಮೈ ಟೀತ್. ಸೊ ಅವ್ರು ಯಾವಾಗ ಹೀಗೆ ತಿಂತಾ ಇರ್ತಾರೆ ಅವರ ಹಲ್ಲಲ್ಲಿ ಅದು ಕೂಡ್ತಾ ಇರುತ್ತೆ. ಓಕೆ, even in the chickens who you eat non-veges, in chicken also that layers are available. Okay, so when I help my mother in the chicken, okay, our mother ಯಾವಾಗ ಚಿಕನ್ ಮಾಡಬೇಕಂತ ಇರ್ತಾರೆ, ಯಾವಾಗ ಚಿಕನ್ ಮಾಡ್ತಾ ಇರ್ತಾರೆ ಆ ಟೈಮ್ ನಲ್ಲಿ ಏಕಕ್ಕೆ ಏನು ಮಾಡ್ತಾರೆ. So when I help my mother in the kitchen, I always pull the strings out before slicing celery. So ಲೇಖಕಿ ಏನು ಮಾಡ್ತಾರೆ, ಅವರು ಸ್ಯಾಲರಿ ಯಾವಾಗ ಪ್ರಿಪೇರ್ ಮಾಡ್ತಾ ಇರ್ತಾರಲ್ವಾ ಆ ಟೈಮಲ್ಲಿ ಲೇಖಕಿ ಏನು ಮಾಡ್ತಾರೆ, ಅದನ್ನ ತೆಗೆದು ಹೋಗಿದ್ದಾರೆ. ಸ್ಯಾಲರಿ ಏನು ಸ್ಟ್ರಿಂಗ್ಸ್ ಇರ್ತಾವಲ್ವಾ ದಾರ ಗೆಳೆಯರ, ಸೊ ಅದನ್ನ ಮುಂಚೆನೇ ಅವ್ರು ತೆಗೆದು ಬಿಡ್ತಾ ಇರ್ತಾರೆ. ಓಕೆ, ಐ ಪುಲ್ ದಿ ಸ್ಟ್ರಿಂಗ್ಸ್ ಔಟ್ ಮೈ ಸ್ಟಾಲ್. ಸೊ ಅವ್ರು ತಿನ್ನುವಾಗ ಅಲ್ಲಿ ಕೂಡ ಅಮೆರಿಕದಲ್ಲಿ ಯಾವಾಗ ಸ್ಟ್ರಿಂಗ್ಸ್ ಇರುತ್ತೆ, ಸೊ ಅದು ಸ್ಟ್ರಿಂಗ್ಸ್ ಯಾವಾಗ ತೆಗಿತಾರೆ ಅವಾಗ ಜಿಪ್ 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 ಅಂತ ಆವಾಜ ಬರುತ್ತೆ. ಸೊ ಮೈ ಬ್ರದರ್ ಫಾಲೋಡ್ ಸ್ವೀಟ್. ಸೊ ಅವ್ರ ಬ್ರದರ್ ಕೂಡ ಏನ್ ಮಾಡ್ತಾನೆ, ಅವನು ಕೂಡ ಎಳೆನ ತೆಗಿತಾ ಇರ್ತಾನೆ, ಮತ್ತೆ ಜಿಪ್ 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 ಅಂತ ಆವಾಜ ಬರುತ್ತೆ. ಓಕೆ, ಟು ಮೈ ಲೆಫ್ಟ್ ಮೈ ಪೇರೆಂಟ್ಸ್ ವೇರ್ ಟೇಕಿಂಗ್ ಕೇರ್ ಆಫ್ ದೇರ್ ಓನ್ ಸ್ಟಾಲ್. ಸೊ ಲೆಫ್ಟ್ ರೈಟ್ ಗೆ ಅವ್ರ ಪೇರೆಂಟ್ಸ್ ಏನ್ ಕೂತಿರ್ತಾರೆ ಅವರು ಕೂಡ ಸೇಮ್ ಥಿಂಗ್ ಮಾಡ್ತಾರೆ. ಅವ್ರು ಏನಂತಾರೆ ಟೇಕಿಂಗ್ ಕೇರ್ ಆಫ್ ದೇರ್ ಓನ್ ಸ್ಟಾಲ್ಸ್, ಅವರು ಕೂಡ ಅದನ್ನ ತೆಗಿತಾ ಇರ್ತಾರೆ. ಜಿಪ್ 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 ಅಂತ ಅವರು ಕೂಡ ಆವಾಜ ಬರುತ್ತೆ. ಸಡನ್ಲಿ ಐ ರಿಯಲೈಸ್ ದಟ್ ದೇರ್ ವಾಸ್ ಅ ಡೆಡ್ ಸೈಲೆನ್ಸ್. ಸೊ ಸಡನ್ಲಿ ಆನ್ಸರ್ ಬರುತ್ತೆ, ಬೇರೆ ಯಾವುದೇ ಒಂದು ಆವಾಜ ಇರೋದಿಲ್ಲ. ಡೆಡ್ ಸೈಲೆನ್ಸ್ ಅಂದ್ರೆ ಪಿನ್ ಡ್ರಾಪ್ ಸೈಲೆನ್ಸ್. ನೀವು ಯಾವಾಗ ಕ್ಲಾಸ್ ಅಲ್ಲಿ ಕೂತ್ಕೋತಿರಲ್ವಾ, ಒಂದಿನ ನಾನು ತೆಗೆದುಬಿಟ್ರೆ ಯಾವಾಗ ಆವಾಜ ಬರುತ್ತೆ, ಆವಾಜ ಕೇಳಿ ಬರುತ್ತಲ್ವಾ, ಅದಕ್ಕೆ ಪಿನ್ ಸೈಲೆನ್ಸ್, ಡೆಡ್ ಸೈಲೆನ್ಸ್ ಅಂತ ಕರೀತಾರೆ. ಓಕೆ, ಕಂಪ್ಲೀಟ್ ಸೈಲೆನ್ಸ್ ಎಕ್ಸೆಪ್ಟ್ ಫಾರ್ ಅವರ್ ಜಿಪ್ಪಿಂಗ್. ಓಕೆ, ಅವರ 4 ಜನರದೇನು ಜಿಪ್ 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 ಅಂತ ಆವಾಜ ಬರುತ್ತಲ್ವಾ, ಅದನ್ನ ಬಿಟ್ಟು ಬೇರೆ ಎಲ್ಲ ಶಾಂತವಾಗಿರುತ್ತೆ. ಲುಕಿಂಗ್ ಅಪ್ ಐ ಸಾ ದಟ್ ದಿ ಐಸ್ ಆಫ್ ಎವ್ರಿವನ್ ಇನ್ ದಿ ರೂಮ್ ವೇರ್ ಆನ್ ಅವರ್ ಫ್ಯಾಮಿಲಿ. ಸೊ ಯಾವಾಗ ನೋಡ್ತಾರೆ, ಯಾವಾಗ ಆ ರೂಮ್ ನಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರೂ ಅವ್ರ ಕಡೆನೇ ನೋಡ್ತಾ ಇರ್ತಾರೆ. ಓಕೆ, ಯಾಕೆ ನೋಡ್ತಾ ಇರ್ತಾರೆ, ಸೊ ಏನೋ ಬೇರೆ ತರದೇ ಮಾಡ್ತಿರ್ತಾರೆ, ಜಿಪ್ 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 ಅಂತ ಆವಾಜ ಬರುತ್ತೆ, ಅವತ್ತಿನ ಪದ್ಧತಿನೇ ಬೇರೆ ಆಗಿರುತ್ತೆ. ಓಕೆ, Mr. and Mrs. Glenson, their daughter Man, who was my friend. Okay, Mr. and Mrs. Glenson, mother or daughter, our ಲೇಖಕಿಯ friend ಆಗಿರ್ತಾರೆ. And their neighbors, the paddles, they were all staring at us as we busily pulling the strings of our clary. So, ಅವರು ಲೇಖಕಿಯ ಫ್ರೆಂಡ್ ಅವ್ರ ಫಾದರ್ ಮದರ್ ಮತ್ತೆ ಅಲ್ಲಿ ಯಾವ ಫಂಕ್ಷನ್ ಅಲ್ಲಿ ಬಂದಿರ್ತಾರಲ್ಲ ಎಲ್ಲರೂ ಅವ್ರನ್ನೇ ನೋಡ್ತಾ ಇರ್ತಾರೆ ಅಂತ ಲೇಖಕರು ಹೇಳ್ತಾರೆ, ಲೇಖಕಿ ಹೇಳ್ತಾರೆ. ಓಕೆ, ದಟ್ ವಾಸಂಟ್ ದಿ ಎಂಡ್ ಆಫ್ ಇಟ್. ಸೊ ಇದೇ ಆ ಫಂಕ್ಷನ್ ಎಂಡ್ ಅಲ್ಲ, ಇನ್ನೂ ಕೂಡ ಇದೆ. ಓಕೆ, ಸೊ ಮಿಸ್ಟರ್ ಲೆನ್ಸನ್ ಅನೌನ್ಸ್ ದಟ್ ಡಿನ್ನರ್ ವಾಸ್ ಸರ್ವ್ಡ್ ಅಂಡ್ ಇನ್ವೈಟೆಡ್ ಅಸ್ ಟು ದಿ ಡೈನಿಂಗ್ ಟೇಬಲ್. ಸೊ ಅವ್ರು ಏನು ಮಿಸ್ಸಸ್ ಲೆನ್ಸನ್ ಏನ್ ಮಾಡ್ತಾರೆ, ಸೊ ಇದಷ್ಟೇ ಅಲ್ಲ, ಇನ್ನು ಡಿನ್ನರ್ ರೆಡಿ ಆಗಿದೆ, ಸೊ ಎಲ್ಲರೂ ಟೇಬಲ್ ಬನ್ನಿ ಅಂತ ಕರೀತಾರೆ. ಓಕೆ, ಸೊ ಅವಾಗ ಏನಾಗುತ್ತೆ ಅಂತ ನೋಡೋಣ. It was lavishly, generously, okay, covered with the platters of food. Okay, but we couldn't see any chairs around the table. So ತುಂಬಾ ಚೆನ್ನಾಗಿ ಡೆಕೋರೇಟ್
ತುಂಬಾ ಅದರಲ್ಲಿ ಫುಡ್ ಐಟಮ್ಸ್ ನ ಇಟ್ಟಿರ್ತಾರೆ. ಬಟ್ ಇವ್ರಿಗೆ ಏನ್ ಅನ್ಸುತ್ತೆ, ಆ ಡೈನಿಂಗ್ ಟೇಬಲ್ ಪಕ್ಕದಲ್ಲಿ ಒಂದು ಚೇರ್ ಕಾಣುತ್ತಿಲ್ಲ. ಓಕೆ, ಚೇರ್ ಇರೋದಿಲ್ಲ. ಓಕೆ, ಸೊ ವಿ ಹೆಲ್ಪ್ಫುಲಿ ಕ್ಯಾರಿಡ್ ಅವರ್ ಸಮ್ ಡೈನಿಂಗ್ ಚೇರ್ಸ್ ಅಂಡ್ ಸ್ಯಾಟ್ ಡೌನ್. ಸೊ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಚೇರ್ ಇದ್ದು ಅಂತ ಪಕ್ಕದಲ್ಲಿ ಚೇರ್ ಇರ್ತಾವಲ್ವಾ, ಆ ಚೇರ್ ತಗೊಂಡು ಅವ್ರು ಡೈನಿಂಗ್ ಹಾಲ್ ಹತ್ರ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಓಕೆ, ಅವಾಗ ಏನಾಗುತ್ತೆ, ಆಲ್ ದಿ ಅದರ್ಸ್ ಗೆಸ್ಟ್ ಜಸ್ಟ್ ಸ್ಟುಡ್ ದೇರ್. ಓಕೆ, ಸೊ ಬೇರೆ ಎಲ್ಲ ಗೆಸ್ಟ್ಗಳು ಏನ್ ಮಾಡ್ತಾರೆ, ಹೋಗಿ ನಿಂತ್ಕೋತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ, ಸ್ವತಃ ಹೋಗಿ ಅವ್ರ ಚೇರ್ ತಗೊಂಡ್ಬಿಟ್ಟು ಆ ಡೈನಿಂಗ್ ಹತ್ರ ಕೂತ್ಕೊಂಡ್ಬಿಡ್ತಾರೆ. ಸಿ ಎನಿ ಚೇರ್ಸ್ ಅರೌಂಡ್ ದಿ ಟೇಬಲ್. So we helpfully carried our same dining chairs and sat down. All the other guests stood there. Mrs. Glenson ಏನು ಮಾಡ್ತಾರೆ, bent down. Bent down ಅಂದ್ರೆ ಬಗ್ತಾರೆ. ಯಾಕೆ ಬಗ್ತಾರೆ, ಯಾಕಂದ್ರೆ ಡೈನಿಂಗ್ ಟೇಬಲ್ ಹತ್ರ ಚೇರ್ ಹಾಕೊಂಡು ಕೂತಿರ್ತಾರಲ್ಲ, ಅವ್ರ ಕಿವಿಯಲ್ಲಿ ಹೇಳಿದಕ್ಕೋಸ್ಕರ ಬಗ್ತಾರೆ. ಓಕೆ, bent down and whispered to us. This is a ಬಫೆಟ್. ಬಫೆಟ್ ಅಂದ್ರೆ ಬಫೆ ಸಿಸ್ಟಮ್ ನಾವು ಮಾಡುತ್ತಲ್ವಾ, ಬಫೆ ಸಿಸ್ಟಮ್ ನಲ್ಲಿ ಊಟ ಕೊಡ್ತಾರೆ. ಯೂಶುವಲಿ ಇಂಡಿಯಾದಲ್ಲಿ ನಡೆಯೋದು ಅದೇ. ಒಂದು ಟೇಬಲ್ ಮೇಲೆ ಎಲ್ಲ ತರ ಫುಡ್ ಸಾಮಗ್ರಿಗಳನ್ನ ಇಟ್ಟಿರ್ತಾರೆ. ವೆರೈಟಿ ಆಫ್ ಫುಡ್ಸ್ ಆರ್ ಕೆಪ್ಟ್ ಆನ್ ದಿ ಟೇಬಲ್. ಓಕೆ, ದಟ್ ಟೈಮ್ whatever we want as per our choose, as per our requirement, the quantity will be decided. We have taken our own. Okay, the meal consisting of a many dishes from which guests help themselves dinner. Okay, you help yourselves to some food and eat it in the living room. Okay, you help ಮಾಡ್ಕೊಂಡು ಆ ಫುಡ್ ನ ತಗೊಳ್ಬೇಕು. ಅದನ್ನ ತಗೊಂಡ್ಬಿಟ್ಟು ಲಿವಿಂಗ್ ರೂಮ್ ನಲ್ಲಿ ಹೋಗಿ ನೀವು ತಿನ್ಬೇಕು. ಲಿವಿಂಗ್ ರೂಮ್ ಅಂದ್ರೆ ಏನು, ಅದಕ್ಕೆ ನಾವು ಹಾಲ್ ಅಂತ ಕರಿತೀವಿ. ಯೂಶುವಲಿ ಹಾಲ್ ನಲ್ಲಿ ಹೋಗಿದ್ದು ನೀವು ತಿನ್ಬೇಕು ಅಂತ ಹೇಳ್ತಾರೆ. ಅವರ್ ಫ್ಯಾಮಿಲಿ we drop quickly. Okay, back to the sofa as if chased by enemy soldiers. So ಏನು ಮಾಡ್ತಾರೆ, ಬೇಗ ರಿವರ್ಟ್ ಬ್ಯಾಕ್ ಆಗ್ತಾರೆ. ಆ ಸೋಫಾ ಮೇಲೆ ಏನು ಕೂತಿರ್ತಾರಲ್ಲ, ಬೇಗ ಹೋಗಿ ಕೂತ್ಬಿಡ್ತಾರೆ. ಯಾವ ತರ ಕೂತ್ಬಿಡ್ತಾರಪ್ಪ ಅಂದ್ರೆ, ಅವ್ರಿಗೆ ಎನಿಮಿ ಅಂದ್ರೆ ದುಶ್ಮನ್, ಸೋಲ್ಜರ್ ಅಂದ್ರೆ ನಮ್ಮ ಆರ್ಮಿ. ಎನಿಮಿ ಆರ್ಮಿ ಯಾವಾಗ ಚೇಸ್ ಮಾಡುತ್ತಲ್ವಾ, ಸೊ ಯಾವಾಗ ಓಡ್ ಹೋಗ್ತಾ ಇರ್ತಾರೆ, ಆ ತರ ಓಡ್ ಹೋಗ್ತು ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಓಕೆ, ಫಾರ್ ದಿ ರೆಸ್ಟ್ ಆಫ್ ದಿ ಈವ್ನಿಂಗ್ ಟು mortified, highly embarrassed to go back to the dining table. So ನಂತರ ಸೇಮ್ ಆಗಿಬಿಡುತ್ತೆ. ಓಕೆ, ಸೊ ಸೇಮ್ ಆದ ತಕ್ಷಣ ಮತ್ತೆ ಅವರು ಆ ಡೈನಿಂಗ್ ಟೇಬಲ್ ಕಡೆ ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಓಕೆ, ಐ ನರಿಶ್ಡ್ ಎ ಬಿಟ್ ಆಫ್ ಪೊಟ್ಯಾಟೊ ಸಲಾಡ್ ಆನ್ ಮೈ ಪ್ಲೇಟ್. ಸೊ ಆವಾಗ ಏನು ಮಾಡ್ತಾರೆ, ಒಂದು ಸ್ವಲ್ಪ ಪೊಟ್ಯಾಟೊ ಸಲಾಡ್ ನ ತಗೊಂಡು ಆ ಪ್ಲೇಟ್ ನಲ್ಲಿ ಹಾಕುತ್ತಾರೆ. ಓಕೆ, ಸೊ ಗೈಸ್, if you want to take a break, you can take a break for few minutes and you can continue the next section. Okay, so we'll continue the next section. Okay, after your break we'll continue. See, start next section. The next day, so ಏನಾಗುತ್ತೆ, ಆವಾಗ ಸಾಯಂಕಾಲ ಪ್ರೋಗ್ರಾಮ್ ಮುಗಿಯುತ್ತೆ. ಮುಗಿದ ತಕ್ಷಣ ಏನು ಮಾಡ್ತಾರೆ, ಸೊ ಆ ಲೇಖಕಿ ನೆಕ್ಸ್ಟ್ ಡೇ ಏನು ಮಾಡ್ತಾರೆ ಅಂತ ನೋಡೋಣ. ಓಕೆ, the next day Matt and I got on the school bus. So ಲೇಖಕಿ ಫ್ರೆಂಡ್ ಮ್ಯಾಟ್ ಸ್ಕೂಲ್ ಬಸ್ ನಲ್ಲಿ ಹತ್ತೋತಾರೆ, 2 ಜನ ಕೂಡಿ. I wasn't sure how she would feel about me after the spectacle. Spectacle ಅಂದ್ರೆ unusual event that attracts attention. Okay, so ಅದಕ್ಕಿಂತ ಮುಂಚೆ ದಿನ ಅವ್ರ ಫ್ಯಾಮಿಲಿ ಚೇಂಜ್ ಸೊ ಅವರು ಮನೆಗೆ ಹೋಗಿರುತ್ತೆ. ಸೊ ಹೋದ ತಕ್ಷಣ ಅವಾಗ ಏನಾಗಿರುತ್ತಪ್ಪ ಅಂದ್ರೆ, ಅನ್ಇವೆಂಟ್ಫುಲ್ ಇವೆಂಟ್ ಏನಾಗಿರುತ್ತೆ, ಅದರಿಂದ ಅವ್ರಿಗೆ ಏನು ಅನಿಸುತ್ತಾ ಅಂತ ಲೇಖಕಿ ಅಂತ ಇರ್ತಾರೆ. ಓಕೆ, ಅವರ್ ಫ್ಯಾಮಿಲಿ ಮೇಡ್ ಅಟ್ ದಿ ಪಾರ್ಟಿ. ಸೊ ಪಾರ್ಟಿಯಲ್ಲಿ ಅವ್ರ ಫ್ಯಾಮಿಲಿ ಮಾಡಿರುತ್ತೆ ಅಂತ. ಬಟ್ ಸಿ ವಾಸ್ ಜಸ್ಟ್ ದಿ ಸೇಮ್ ಆಸ್ ಯೂಶುವಲ್. ಸೊ ಅವಳು ಬೇರೆ ಏನು ಮಾತಾಡೋದಿಲ್ಲ, ಮುಂಚೆ ಯಾರಿರ್ತಾರೆ ಅದೇ ತರ ಇದ್ಬಿಡ್ತಾರೆ. ಅಂಡ್ ದಿ ಓನ್ಲಿ ರೆಫರೆನ್ಸ್ ಹಿ ಮೇಡ್ ಟು ದಿ ಪಾರ್ಟಿ ವಾಸ್, ಸೊ ಅವ್ರ ಪಾರ್ಟಿ ಬಗ್ಗೆ ಒಂದೇ ಒಂದು ಶಬ್ದ ಹೇಳ್ತಾರೆ, ಅಂದ್ರೆ ಥ್ಯಾಂಕ್ಸ್ ಫಾರ್ ಕಮಿಂಗ್ ಲಾಸ್ಟ್ ನೈಟ್. ಲಾಸ್ಟ್ ನೈಟ್ ನೀವು ಬಂದಿದ್ರಲ್ಲ ಪಾರ್ಟಿಗೆ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಹೋಪ್ ಯು ಅಂಡ್ ಯುವರ್ ಫೋಲ್ಸ್ ಗಾಟ್ ಎನಫ್ ಟು ಈಟ್. ಸೊ ಅವಳು ಏನಂತಾರೆ, ಫೋಲ್ಸ್ ಅಂದ್ರೆ ನಿಮ್ಮ ಜೊತೆ ಬಂದವರು ಅಥವಾ ನಿಮ್ಮ ಫ್ಯಾಮಿಲಿ. ಓಕೆ, ನಿಮ್ ತಿಳ್ಳಿಕ್ಕೆ ಚೆನ್ನಾಗಿತ್ತ, ಟೇಸ್ಟ್ ಚೆನ್ನಾಗಿತ್ತು, ಸಾಲ್ಟ್ ನಿಮಗೆ ತಿಳ್ಳಿಕ್ಕೆ ಅಂತ. ಯು ಸರ್ಟನ್ಲಿ ಡಿಡ್ಂಟ್ ಟೇಕ್ ವೆರಿ ಮಚ್. ಓಕೆ, ಸೊ ನೀನು ಜಾಸ್ತಿ ತಗೊಳ್ಳಿಲ್ಲ ಅಂತಾರೆ ತಿಳ್ಳಿಕ್ಕೆ. Mom never tries to figure out how much food to prepare. She just put everything on the table and hope for the best. Okay, so mom calculate ಮಾಡಿರೋದಿಲ್ಲ, ಫಿಗರ್ ಔಟ್ ಮಾಡಿರೋದಿಲ್ಲ. ಸೊ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ
ಬೇಕಾಗುತ್ತೆ, ಎಲ್ಲರಲ್ಲಿ ಸಾಲುತ್ತಾ ಇಲ್ವಾ ಅಂತ. ಸೊ ಓಕೆ, ಸೊ ಅವ್ರು ಹೇಳ್ತಾರೆ ನಮ್ಮ ಕ್ಯಾಲ್ಕುಲೇಟ್ ಮಾಡಿರಲಿಲ್ಲ, ಸೊ ಎಲ್ಲಾನು ತಗೊಂಡ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ವಿಚಾರ ಮಾಡಿದ್ರೆ ಸಾಲುತ್ತೆ, ಚೆನ್ನಾಗುತ್ತೆ ಎಲ್ಲರಿಗೂ ಕೂಡ ಅಂತ. ಓಕೆ, ಐ ಬಿಗನ್ ಟು ರಿಲ್ಯಾಕ್ಸ್. ಸೊ ಆವಾಗ ಇದಕ್ಕೆ ರಿಲ್ಯಾಕ್ಸ್ ಆಗ್ತಾರೆ. ಓಕೆ, ಸೊ ಇವ್ರ ಮನಸ್ಸಲ್ಲಿ ಆ ಥರ ಏನೂ ಇಲ್ಲ, ನೆನ್ನೆ ಇನ್ಸಿಡೆನ್ಸ್ ಇಂದ ಅವ್ರಿಗೆ ಯಾವುದೇ ಥರದ ತೊಂದರೆ ಆಗಿಲ್ಲ ಅಂತ. ಓಕೆ, ದಿ ಗ್ಲಾನ್ಸಸ್ ಡಿನ್ನರ್ ಪಾರ್ಟಿ ವಾಸಂಟ್ ಸೋ ಡಿಫರೆಂಟ್ ಫ್ರಮ್ ಎ ಚೈನೀಸ್ ಮೀಲ್ ಆಫ್ಟರ್ ಆಲ್. ಓಕೆ, ಸೊ ಅವ್ರ ಪಾರ್ಟಿ, ಮ್ಯಾಕ್ದು ಪಾರ್ಟಿ ಮತ್ತೆ ಲೇಖಕಿ ಪಾರ್ಟಿ, ಲೇಖಕಿ is from China and Mac was from America. There is no such a difference between both the country parties, he said. Okay, my mother also puts everything on the table and hopes for the best. Same whatever my mother says, they mother kuda adhe tara ಮಾಡ್ತಾರೆ. Mac was the first friend I had made after we came to America. Mac ಅವರು ಒಬ್ಬರೇ ಫ್ರೆಂಡ್ ಆಗಿರ್ತಾರೆ ಲೇಖಕಿಯಿಂದ ಯಾವಾಗ ಅಮೆರಿಕಾದಲ್ಲಿ ಹೋಗಿರ್ತಾರೆ. I eventually got acquainted with a few other classmates in the school, but Mac was still the only real friend I had. So ಏನಾಗುತ್ತೆ, ನಾವು ಸ್ಕೂಲಲ್ಲಿ ಇರ್ತೀವಲ್ವಾ, ಸ್ಕೂಲಲ್ಲಿ ಇದ್ದ ತಕ್ಷಣ ಏನಾಗುತ್ತೆ, ನಾವು ಭಾಳ ಜನ ಮಕ್ಕಳು ಇರ್ತಾರೆ. ಸೊ ಅದರಲ್ಲಿ ಎಲ್ಲರೂ ಕೂಡ ನಮ್ಮ ಕ್ಲೋಸ್ ಫ್ರೆಂಡ್ ಆಗಿರೋದಿಲ್ಲ, ಒಬ್ರು ಇಬ್ರು ಅಷ್ಟೇ ನಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಸೊ ಮ್ಯಾಕ್ ಕೂಡ ಲೇಖಕಿಗೆ ಆ ಥರ ಕ್ಲೋಸ್ ಫ್ರೆಂಡ್ ಆಗಿರ್ತಾಳೆ. The day came when my parents announced that they wanted to give a dinner party. Okay, ಒಂದು ದಿನ ಬರುತ್ತೆ, ಅದರಲ್ಲಿ ಅವರು ವಿಚಾರ ಮಾಡ್ತಾರೆ, ಅವ್ರ ಮದರ್ ಫಾದರ್ ಹೇಳ್ತಾರೆ ನಾವು ಕೂಡ ಡಿನ್ನರ್ ಪಾರ್ಟಿಯನ್ನ ಕೊಡೋಣ ನಮ್ಮ ಗೆಸ್ಟ್ಗೆ, ನಮ್ಮ ಫ್ರೆಂಡ್ಸ್ಗೆ ಕೂಡಿ ಅಂತ. We had invited Chinese friends to eat with us before. So ಮುಂಚೆ ಕೂಡ ಅವರು ಚೈನೀಸ್ ನ ಕರೀತಾ ಇದ್ರು, ಇದು ಸರಿ ಕೂಡ ಅವ್ರನ್ನ ಚೈನೀಸ್ ಕರೆದಿದ್ರು. But this dinner was going to be different. This dinner was going to be different. Why? ಈ ದಿನ ಬೇರೆ ತರದೇ ಇರುತ್ತೆ, ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿರುತ್ತೆ. ಯಾಕಂದ್ರೆ in addition we are going to invite the grandsons. Okay, so our grandsons ಫ್ಯಾಮಿಲಿಯನ್ನು ಕೂಡ ಕರೀತಾ ಇರ್ತಾರೆ ಈ ಡಿನ್ನರ್ಗೆ. ಯಾಕಂದ್ರೆ ಅವರು ಅಮೆರಿಕದವರು, ಇವ್ರ ಕಲ್ಚರ್, ಇವ್ರ ಪಾರ್ಟಿ ಕಲ್ಚರ್ ಯಾವ ತರ ಇರುತ್ತೆ ಅಂದ್ರೆ ಚೈನೀಸ್ ತರ ಇರುತ್ತೆ. ಓಕೆ, ಸೊ ಇದೊಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಗ್ರಾಂಡ್ಸನ್ಸ್ ಫ್ಯಾಮಿಲಿ ಪಾರ್ಟಿ ಬರೋದಿರುತ್ತೆ. Okay, I can hardly wait to have a dinner at your house, Mac said to me. So Mac ಏನಂತ ಹೇಳ್ತಾರೆ, ನಾನು ತುಂಬಾ ಉತ್ಸುಕ ಆತುರತೆಯಿಂದ ಇದ್ದೀನಿ ನಿಮ್ಮ ಮನೆಯಲ್ಲಿ ಡಿನ್ನರ್ ಮಾಡಲಿಕ್ಕೆ, ಪಾರ್ಟಿ ಮಾಡಲಿಕ್ಕೆ ಅಂತ. I just love Chinese food. ನನಗೆ ಚೈನೀಸ್ ಫುಡ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ Mac. ಓಕೆ, ಲೇಖಕಿಗೆ that was a relief. So ಅವರಿಗೆ ರಿಲೀಫ್ ಆಗುತ್ತೆ. Mother was a good cook, but I wasn't sure if people who ate sour cream would also eat soy sauce. Okay, so ಅವರು ಏನಂತಾರೆ, ಅಮೆರಿಕದವರು ಏನ್ ತಿಂತಾರಪ್ಪ ಅಂದ್ರೆ ಅಲ್ಲಿ ಸೋರ್ ಕ್ರೀಮ್ ಅನ್ನ ತಿಂತಾರೆ. ಸೋರ್ ಕ್ರೀಮ್ ಅಂದ್ರೆ ಒಂದು ಸ್ವಲ್ಪ ಹುಳಿಯಾಗಿರುವಂತ ಕ್ರೀಮ್ ಇರುತ್ತೆ, ಅದಕ್ಕೆ ಸೋರ್ ಕ್ರೀಮ್ ಅಂತಾರೆ. ಸೋರ್ ಕ್ರೀಮ್ ತಿನ್ನೋರು ಸೋಯ್ ಸಾಸ್ ನ ತಿಂತಾರ, ನಾವು ಕರೆಯೋದು ಸೋಯಾ ಸಾಸ್. ಆಕ್ಚುಲಿ ಯೂಸಸ್ ಸೋಯ್ ಸಾಸ್. ಓಕೆ, ಸೋಯ್ ಸಾಸ್ ನ ತಿಂತಾರ, ಯಾಕಂದ್ರೆ ಅಮೆರಿಕದವರು ಸೋಯ್ ಸಾಸ್ಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇರ್ತಾರೆ. ಅವ್ರು ಏನಂತಾರೆ, ನಾವು ತಿನ್ನೋ ಸಾಸ್ ಅವ್ರಿಗೆ ಇಷ್ಟ ಆಗುತ್ತಾ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ. Mother decided not to take a chance since we had western guests. Okay, our mother ಡಿಸೈಡ್ ಮಾಡ್ತಾರೆ ನಾವು ಯಾವುದೇ ತರಹದ ಚಾನ್ಸ್ ಕಾಂಪ್ರಮೈಸ್ ಪಾರ್ಟಿ ಮಾಡೋದು ಬೇಡ, ಯಾಕಂದ್ರೆ ನಮ್ಮ ಗೆಸ್ಟ್ ಯಾವ ಕಡೆಯಿಂದ ಇರ್ತಾರೆ, ವೆಸ್ಟರ್ನ್ ಗೆಸ್ಟ್ ಇರ್ತಾರೆ ಅಂತ. She sat with the table with a large dinner plate. So ಅವ್ರು ಏನು ಮಾಡ್ತಾರೆ, ಸೆಟ್ ಮಾಡ್ತಾರೆ ಲಾರ್ಜ್ ಡಿನ್ನರ್ ಪ್ಲೇಟ್ಸ್ ಇಂದ. ಓಕೆ, which we never use in Chinese meals. So large plate of Chinese meals ನಲ್ಲಿ ಯೂಸ್ ಮಾಡೋದಿಲ್ಲ. In fact we didn't use individual plates at all. So ಅವರು ಪ್ರತಿ ವ್ಯಕ್ತಿಗೆ ಬೇರೆ ಬೇರೆ ಪ್ಲೇಟ್ ನ ಯೂಸ್ ಮಾಡೋದಿಲ್ಲ, but picked up food from the platters in the middle of the table and brought to it directly to the our rice bowl. So rice bowl ನಲ್ಲಿ ಏನು ಬೇಕಾಗುತ್ತೆ ಅದನ್ನ ಹಾಕೋತಾರೆ. Following this practices of Chinese American restaurants. So ಅವರು ಏನು ಮಾಡ್ತಾರೆ ಈ ಪಾರ್ಟಿಗೆ ಅಮೆರಿಕನ್ ಮತ್ತು ಚೈನೀಸ್ ರೆಸ್ಟೋರೆಂಟ್ಸ್ ನ ಕಾಪಿ ಮಾಡ್ತಾರೆ, ಅವ್ರ ಸ್ಟೈಲ್ ನ ಕಲ್ಚರ್ ನ ಕಾಪಿ ಮಾಡ್ಕೊಂಡು ಪಾರ್ಟಿ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಮದರ್ ಆಲ್ಸೋ ಪ್ಲೇಸ್ ಲಾರ್ಜ್ ಸರ್ವಿಂಗ್ ಸ್ಪೂನ್ಸ್ ಆನ್ ದಿ ಪ್ಲಾಟರ್ಸ್. ಸೊ ಲಾರ್ಜ್ ಸರ್ವಿಂಗ್ ಸ್ಪೂನ್ ನ ಪ್ಲಾಟರ್ಸ್ ನಲ್ಲಿ ಇರ್ತಾರೆ. ದೇ ಡಿನ್ನರ್ ಸ್ಟಾರ್ಟೆಡ್ ವೆಲ್. ಸೊ ಡಿನ್ನರ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಮಿಸಸ್ ಗ್ಯಾನ್ಸನ್ ಎಕ್ಸ್ಪ್ಲೇನ್ಡ್ ಅಟ್ ದಿ ಬ್ಯೂಟಿಫುಲಿ ಅರೇಂಜ್ಡ್ ಡಿಶಸ್ ಆಫ್ ದಿ ಫುಡ್. ಸೊ ಅವ್ರು ಏನು ಮಾಡ್ತಾರೆ, ಆ ಬ್ಯೂಟಿಫುಲ್ ಆಗಿ ಅರೇಂಜ್ಮೆಂಟ್ ನ ಹೊಗಳ್ತಾರೆ, ಹಾಡು ಹೊಗಳ್ತಾರೆ. ಓಕೆ, at the first
busy enjoying my food to notice how the guests were doing. So ಲೇಖಕಿ ಫಸ್ಟ್ ನಲ್ಲಿ ಏನಾಗುತ್ತೆ, ಅವರು ಫುಡ್ ನ ಎಂಜಾಯ್ ಮಾಡೋದ್ರಲ್ಲಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಅವ್ರ ತಲೆಯಲ್ಲೇ ಬರೋದಿಲ್ಲ, ಜ್ಞಾನದಲ್ಲೇ ಬರೋದಿಲ್ಲ ನಾನು ಬೇರೆ ಗೆಸ್ಟ್ ಏನ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಬಟ್ ಸೂನ್ ಐ ರಿಮೆಂಬರ್ಡ್ ಮೈ ಡ್ಯೂಟಿ. ಸೊ ತಕ್ಷಣ ಅವ್ರಿಗೆ ತಲೆಯಲ್ಲಿ ಬರುತ್ತೆ, ಏನಂತ ತಲೆಯಲ್ಲಿ ಬರುತ್ತೆ, sometimes guests were too polite to help themselves and you had to serve them with more foods. Okay, ಕೆಲವೊಂದು ಜನ ನಾಚ್ಬಿಡ್ತಾರೆ, ಕೆಲವೊಂದು ಜನ ಸರಿಯಾಗಿ ಹಿಡ್ಕೋದಿಲ್ಲ, ಬಡಿಸೋದಿಲ್ಲ, ಸರಿಯಾಗಿ ತಿನ್ನೋದಿಲ್ಲ. ಓಕೆ, ಸೊ ಆ ಟೈಮಲ್ಲಿ ಏನಾಗುತ್ತೆ, ನಾವು ಹೆಲ್ಪ್ ಮಾಡಬೇಕಾಗುತ್ತೆ. ಓಕೆ, ಸೊ ಅವ್ರ ತಲೆಯಲ್ಲಿ ಬರುತ್ತೆ ಇದನ್ನ ಡ್ಯೂಟಿ ಅಂತ. ಐ ಗ್ಲಾನ್ಸ್ ಅಟ್ ಮೈಕ್. ಸೊ ಅವಳು ಮೈಕ್ ಕಡೆ ನೋಡ್ತಾಳೆ, ಗ್ಲಾನ್ಸ್ ಅಂತ ನೋಡ್ತಾಳೆ. ಟು ಸಿ ಇಫ್ ಸಿ ನೀಡೆಡ್ ಮೋರ್ ಫುಡ್, ಅವಳಿಗೆ ಮತ್ತೆ ಏನಾದರೂ ಬೇಕಾಗಿದೆ, ಜಾಸ್ತಿ ಫುಡ್ ಬೇಕಾಗಿದೆ ಅಂತ ನೋಡ್ತಾಳೆ. ಅಂಡ್ ಮೈ ಐಸ್ ಇಮಿಡಿಯೇಟ್ಲಿ ಪಾಯಿಂಟೆಡ್ ಔಟ್ ಅಟ್ ದಿ ಸೈಡ್ ಆಫ್ ಹರ್ ಪ್ಲೇಟ್. ಸೊ ಅವಳು ಪಾಯಿಂಟ್ ಆ ಪ್ಲೇಟ್ ನಲ್ಲಿ ನೋಡ್ತಾಳೆ, ಏನಾಗಿದೆ, ಇಟ್ ವಾಸ್ ಫಿಲ್ಡ್ ವಿತ್ ದ ಫುಡ್. ಓಕೆ, ಸೊ ಅದೇನಾಗುತ್ತೆ, ಫುಡ್ ಇರುತ್ತೆ, ಪೂರ್ತಿ ಪ್ಲೇಟ್ ತುಂಬಿರುತ್ತೆ. ಸಿ ಹ್ಯಾಡ್ ಬೀನ್ ಟೇಕಿಂಗ್ ಫುಡ್ ಫ್ರಮ್ ಎ ಸೆಕೆಂಡ್ ಡಿಶ್. ಆದರೂ ಕೂಡ ಅವರು ಸೆಕೆಂಡ್ ಡಿಶ್ ಇಂದ ಫುಡ್ ತಗೋತಿಲ್ಲ. ಬಿಫೋರ್ ಶಿ ಫಿನಿಶ್ಡ್ ಈಟಿಂಗ್ ಹರ್ ಹೆಲ್ಪಿಂಗ್ ಫ್ರಮ್ ದಿ ಫಸ್ಟ್. ಓಕೆ, horrified ಅಂದ್ರೆ ಅವಳು ಶಾಕ್ ಆಗಿಬಿಡ್ತಾಳೆ. ಐ ಟರ್ನ್ ಟು ಟುಕ್ ಅಟ್ ಮಿಸ್ಟರ್ ಗ್ಲೆನ್ಸನ್. ಮಿಸ್ಟರ್ ಗ್ಲೆನ್ಸನ್ ಅಂದ್ರೆ ಮ್ಯಾಗ್ ನ ಫಾದರ್. he was chasing a pea around his plate. so pea ಅಂದ್ರೆ ಒಂಥರ ಒಂದು ಚೈನೀಸ್ ಪದಾರ್ಥ ಇರುತ್ತೆ, ಸೊ ಅದನ್ನ ಅವರು ಪ್ಲೇಟ್ ನಲ್ಲಿ ಚೇಸ್ ಮಾಡ್ತಾ ಇರ್ತಾರೆ. ಓಕೆ, several times he got into the edge but when he tried to pick it up with his chopsticks. okay, so ತಗೊಂಡು ಬಂದ್ಬಿಟ್ಟು many times. okay, ಆಟದ ಪ್ಲೇಟ್ ನ ಬದಿಗೆ ತರ್ತಾರೆ. ಬಟ್ ಚೈನೀಸ್ ತಿನ್ನೋದು ಯೂಶುವಲಿ ಸ್ಟಿಕ್ ನಲ್ಲಿ. ಓಕೆ, ಫಾರಿನ್ ಅವರು ಅಮೆರಿಕನ್ ಹೇಗಿರ್ತಾರೆ, ಫೋಕ್ಸ್ ಸ್ಪೂನ್ ಗೊತ್ತಿರುತ್ತಲ್ಲ ಅದರಿಂದ ತಿಂತಾ ಇರ್ತಾರೆ. ಬಟ್ ಸೊ ಮ್ಯಾಕ್ಸ್ ಗ್ಲೆನ್ಸನ್ ಫಸ್ಟ್ ಟೈಮ್ ಸ್ಟಿಕ್ ನಿಂದ ತಿನ್ನೋದ್ರಿಂದ ತಿನ್ನಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಏನಾಗುತ್ತೆ ಮುಂದೆ ನೋಡೋಣ. ಇಟ್ ರೋಲ್ಡ್ ಬ್ಯಾಕ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಪ್ಲೇಟ್ ಅಗೇನ್. ಸೊ ಯಾವಾಗ ತಿನ್ನಲಿಕ್ಕೆ ಹೋಗ್ತಾರೆ ಅದೇನಾದ್ರು ರೋಲ್ ಔಟ್ ಆಗಿ ಪ್ಲೇಟ್ ಸೆಂಟರ್ ನಲ್ಲಿ ಬಂದು ಕುತ್ಕೊಂಡ್ಬಿಡುತ್ತೆ. ಫೈನಲಿ ಹಿ ಪುಟ್ ಡೌನ್ ಹಿಸ್ ಚಾಪ್ಸ್ಟಿಕ್ಸ್ ಅಂಡ್ ಪಿಕ್ಡ್ ಅಪ್ ದಿ ಪೀ ವಿತ್ ಹಿಸ್ ಫಿಂಗರ್ಸ್. ಸೊ ಫೈನಲಿ ಬೇಸರಾಗಿ ಏನ್ ಮಾಡ್ತಿದ್ದಾರೆ, ಆ ಸ್ಟಿಕ್ ನ ಬದಿಗೆ ಇಟ್ಬಿಡ್ತಾರೆ. ಓಕೆ, ಸೊ ಅವ್ರ ಬೇಳೆಯಿಂದ ತಗೊಂಡು ಅದನ್ನ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಓಕೆ, ಹಿ ರಿಯಲಿ ಡಿಡ್. ಅವ್ರು ಮಾಡಿಬಿಡ್ತಾರೆ, ಏನು ವಿಚಾರ ಮಾಡೋದಿಲ್ಲ. ದಿ ಗ್ರೋನ್ ಮ್ಯಾನ್. ಓಕೆ, ಸೊ ಅಷ್ಟು ಜನ ಇದ್ರು ಕೂಡ ಅವರನ್ನ ಸ್ಟಿಕ್ ನ ಸೈಡ್ ಬದಿಗೆ ಇಟ್ಬಿಟ್ಟು ಅವ್ರ ಕೈಯಿಂದಾನೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಲ್ ಆಫ್ ಅಸ್ ಅವರ್ ಫ್ಯಾಮಿಲಿ ಹ್ಯಾಡ್ ದಿ ಚೈನೀಸ್ ಗೆಸ್ಟ್. ಸೊ ಅವರು ಏನ್ ಗೆಸ್ಟ್ ಇರ್ತಾರೆ ಎಲ್ಲರೂ ಚೈನೀಸ್ ಇರ್ತಾರೆ. ಓಕೆ, ಸ್ಟಾಪ್ ಈಟಿಂಗ್ ಟು ವಾಚ್ ದಿ ಆಕ್ಟಿವಿಟೀಸ್ ಆಫ್ ದಿ ಗ್ಲೆನ್ಸನ್ಸ್. ಓಕೆ, ಅವ್ರನ್ನ ಎಲ್ಲ ಆಕ್ಟಿವಿಟಿನ ತಿನ್ನೋದನ್ನ ಮಾತಾಡೋದನ್ನ ಬೇರೆ ಆಕ್ಟಿವಿಟಿನ ಬಂದ್ ಮಾಡ್ಬಿಡ್ತಾರೆ. ಸೊ ಅವರು ಗ್ಲೆನ್ಸನ್ಸ್ ಫ್ಯಾಮಿಲಿ ಕಡೆ ನೋಡ್ತಾ ಇರ್ತಾರೆ, ಯಾಕಂದ್ರೆ ಟೋಟಲಿ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ತರ ತಿನ್ನೋದು ಏನ್ ಮಾಡೋದು ಅಂತ. ಇವರು ಅವ್ರನ್ನ ನೋಡ್ತಾ ಇರ್ತಾರೆ. ಓಕೆ, ಐ ವಾಂಟೆಡ್ ಟು ಗಿಗಲ್. ಸೊ ಅವಳಿಗೆ ಏನಾಗುತ್ತೆ, ಅವಾಗ ನಗ್ಬೇಕು ಅನಿಸುತ್ತೆ, ಲೇಖಕಿಗೆ ನಗಿ ಬರುತ್ತೆ. ಸೊ ನಗ್ಬೇಕಂತಾಳೆ. ಆ ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ ಅಂದ್ರೆ ದೆನ್ ಐ ಕಾಟ್ ಮೈ ಮದರ್ಸ್ ಐಸ್ ಆನ್ ಮೀ. ಸೊ ಅವಳ ಮದರು ಅವಳನ್ನ ಇನ್ಸ್ಟಿಂಕ್ಟ್ ನೋಡ್ತಾರೆ. ಓಕೆ, ನೀವು ಯಾವಾಗಾದ್ರೂ ಏನಾದ್ರು ಮಾಡ್ತಿದ್ರೆ ಅವಾಗ ನಿಮ್ಮ ಪೇರೆಂಟ್ಸ್ ಮದರ್ ಈ ತರ ನೋಡ್ತಾರಲ್ವಾ, ಅವಾಗ ನೀವು ಗಪ್ಪಾಗಿಬಿಡ್ತೀರಿ, ಶಾಂತನಾಗಿಬಿಡ್ತೀರಿ. ಓಕೆ, she frowned and shook her head slightly. Okay, ಅವಳು ಏನು ಹೇಳ್ತಾರೆ, ಚುಪ್ಪಿರುವಂತ ಹೇಳ್ತಾರೆ. and I understood the message the Glensons were not used to Chinese village. Okay, ಅವಾಗ ನಿಮಗೆ ಏನು ಗೊತ್ತಾಗುತ್ತಪ್ಪ ಅಂದ್ರೆ ಅವರು ಚೈನೀಸ್ ಪದ್ಧತಿನ ಫಾಲೋ ಮಾಡೋದಿಲ್ಲ, ಅವರಿಗೆ ಅದಕ್ಕೆ ತಿನ್ನಲಿಕ್ಕೆ ಈ ತರ ಆಗ್ತಾ ಇರುತ್ತೆ ಅಂತ. and they were just copying the best they could. so ಏನು ಮಾಡ್ತಾರಪ್ಪ, ಈ ಪಾರ್ಟಿನಲ್ಲಿ ಅಥವಾ ಈ ಕಲ್ಚರ್ನಲ್ಲಿ ಅವ್ರ ತರ ಅಡ್ಜಸ್ಟ್ ಆಗಿ ಏನು ನಮ್ಮಿಂದ ಬೆಸ್ಟ್ ಆಗುತ್ತೆ ಅಂತ ಅವರು ಟ್ರೈ ಮಾಡಿ ಆ ಪಾರ್ಟಿಗೆ ಅಡ್ಜಸ್ಟ್ ಆಗಿರ್ತಾರೆ. ಫಾರ್ ಸಮ್ ರೀಸನ್ ಐ ಥಾಟ್ ಆಫ್ ಕ್ಲೇರಿಂಗ್ ಸ್ಟ್ರಿಂಗ್ಸ್. ಓಕೆ, ಸೊ ಆವಾಗ ಲೇಖಕಿಗೆ ಏನು ನೆನಪಾಗುತ್ತಪ್ಪ ಅಂದ್ರೆ ಆವಾಗ ಅವರು ಗ್ಲೆನ್ಸನ್ಸ್ ಫ್ಯಾಮಿಲಿ ಹೋಗಿರ್ತಾರಲ್ವಾ, ಆವಾಗ ಕ್ಲೇರಿಂಗ್ ಸ್ಟ್ರಿಂಗ್ಸ್ ತಿನ್ಬೇಕಾದ್ರೆ ಚಿಪ್ ಚಿಪ್ ಅಂತ ಆವಾಜ್ ಬರುತ್ತಿರ್ತಲ್ವಾ, ಸೊ ಅದು ಲೇಖಕಿಗೆ ನೆನಪಾಗುತ್ತೆ. ನಾವು ಯಾವ ತರ ಅನುಭವಿಸಿದ್ವಿ, ಸೊ ಅದೇ ತರ ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ಓಕೆ, ಯಾಕೆ ಈ ತರ ಅನುಭವ ಆಗುತ್ತೆ? ಸೊ ವಿ ಆರ್ ನಾಟ್ unaware of other cultures, other food cultures. That's why they are suffering. Okay, so when the main course were finished, main course ಯಾವಾಗ ಸಂಪೂರ್ಣ ಮುಗಿಯುತ್ತೆ, ಸೊ ಇದು ಇವರು main course.
ಮುಂಚೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಊಟಕ್ಕೆ ಬಡಿಸ್ತೀವಿ, ಊಟ ಆದ ತಕ್ಷಣ ಅವ್ರಿಗೆ ಸೋಪ್ ಕೊಡ್ತೀವಿ, ಸೋಪ್ ಬಳೆ ಸೋಪ್ ಬೇರೆ ಕೊಡ್ತೀವಲ್ಲ, ಸೊ ಆ ತರ when the main course finish, main course ಯಾವಾಗ ಮುಗಿತೆ mother brought out a platter of fruits. ಸೊ ಅವ್ರ ಮದರ್ ಏನು ಮಾಡ್ತಾರೆ, ಚೈನೀಸ್ ಕಲ್ಚರ್ ಅಲ್ಲಿ ಇರುತ್ತೆ ಊಟ ಆದ ತಕ್ಷಣ ಒಂದು ಸ್ವಲ್ಪ ಫ್ರೂಟ್ಸ್ ತಿಂತಾರೆ. ಅಮೆರಿಕನ್ ಕಲ್ಚರ್ ಯಾವ ತರ ಇರುತ್ತೆ ಅಂತ ಊಟ ಆದ ತಕ್ಷಣ ಒಂದು ಸ್ವಲ್ಪ ಏನಾದ್ರು ಸ್ವೀಟ್ ತಿಂತಾರೆ. ಓಕೆ, ಸೊ ಏನಾಗುತ್ತಪ್ಪ ಅಂತ ನೋಡೋಣ. ಐ ಹೋಪ್ ಟು weren't expecting a sweet dessert. Okay, dessert ಅಂದ್ರೆ ಊಟ ಆದ ತಕ್ಷಣ ಏನಾದ್ರು ತಿಂತೀವಲ್ವಾ ಅದಕ್ಕೆ ಡೆಸರ್ಟ್ ಅಂತಾರೆ. ಸೊ ಅವಾಗ ಏನಂತಾರೆ ಲೇಖಕಿಯ ಮೊದಲು, ಸೊ ನೀವು ಎಕ್ಸ್ಪೆಕ್ಟ್ ಮಾಡೋಲ್ಲ ಅಂತೀನಿ, ಯಾಕಂದ್ರೆ ನಾವು ಸ್ವೀಟ್ ಏನನ್ನ ತಿನ್ನೋದಿಲ್ಲ ಅಂತ. She said, since the Chinese don't eat dessert, I didn't think to prepare me. Okay, ಅವ್ರು ಏನಂತಾರೆ, ನಮ್ಮ ಚೈನೀಸ್ ಗೆಸ್ಟ್ ಆಗಲಿ ಯಾರಾಗಲಿ, ನಾವು ಚೈನೀಸ್ ಅವರಾಗಲಿ ನಾವು ಊಟ ಆದ್ಮೇಲೆ ಡೆಸರ್ಟ್ ನ ಸ್ವೀಟ್ ಡೆಸರ್ಟ್ ನ ತಿನ್ನೋದಿಲ್ಲ, ನಾವು ಫ್ರೂಟ್ಸ್ ನ ತಿಂತೀವಿ, ಅದಕ್ಕೆ ನಾನು ಸ್ವೀಟ್ ಏನು ಮಾಡಿಲ್ಲ, ಸೊ ಇದು ತಗೊಳ್ಳಿ ಅಂತ ಹೇಳ್ತಾರೆ. ಓಕೆ, ಮ್ಯಾಕ್ ಹ್ಯಾಡ್ ಡಿಫರೆಂಟ್ ಐಡಿಯಾಸ್. ಸೊ ಮ್ಯಾಕ್ ಗೆ ಡಿಫರೆಂಟ್ ಐಡಿಯಾಸ್ ಬರುತ್ತೆ. ಓಕೆ, ಸೊ ಲೈಕ್ ಏನು ಹೇಳ್ತಾರೆ ಅಂತ ನೋಡೋಣ. when the table was clear, ಟೇಬಲ್ ಎಲ್ಲ ಕ್ಲಿಯರ್ ಆಗುತ್ತೆ. she announced that she and I were going for a walk. ಸೊ ಅವ್ರು ಏನು ಹೇಳ್ತಾರೆ ಅಂದ್ರೆ ಮ್ಯಾಕ್ ಏನು ಹೇಳ್ತಾರೆ, ಸೊ ಯಾವಾಗ ಟೇಬಲ್ ಕ್ಲಿಯರ್ ಆಗುತ್ತೆ, ಯಾವಾಗ ಊಟ ಎಲ್ಲರೂ ಮುಗಿಯುತ್ತೆ, ಸೊ ಆ ಟೈಮ್ ಅಲ್ಲಿ ನಾವು ವಾಕಿಂಗ್ ಗೆ ಹೊರಗಡೆ ಹೋಗೋಣ ಅಂತ. I don't know about you, ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಐ ಫೀಲ್ ಲೈಕ್ ಡೆಸರ್ಟ್. ಓಕೆ, ನನಗೆ ಡೆಸರ್ಟ್ ಸ್ವೀಟ್ ಡೆಸರ್ಟ್ ಬೇಕು. ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನನಗೆ ಸ್ವೀಟ್ ಡೆಸರ್ಟ್ ಬೇಕು ಅಂತ ಹೇಳ್ತಾರೆ. ಓಕೆ, ಲೇಖಕಿಗೆ. she told me when we were outside, come on. ಅವ್ರು ಹೇಳ್ತಾರೆ ಯಾವಾಗ ಹೊರಗಡೆ ಇರ್ತಾರೆ, come on, dairy went down the street. ಸೊ dairy went ಇದೆ ಸ್ಟ್ರೀಟ್ ನಲ್ಲಿ, ಅಲ್ಲಿ ಹೋಗೋಣ ಅಂತ. I could use a big chocolate ಮಿಲ್ಕ್ ಶೇಕ್. ಸೊ ನನಗೆ ಬಿಗ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಬೇಕು. ಮಿಲ್ಕ್ ಶೇಕ್ ಅಂದ್ರೆ ಏನು, ಒಂದು ಗ್ಲಾಸ್ ಹಾಲು ಇರುತ್ತೆ, ಅದರಲ್ಲಿ ಚಾಕ್ಲೇಟ್ ಒಂದು ಸ್ವಲ್ಪ ಬೇರೆ ಬೇರೆ ತರ ವೆರೈಟಿ ಐಟಮ್ಸ್ ಹಾಕ್ಬಿಟ್ಟು ಅದನ್ನ ಕ್ರೀಮಿಶ್ ಮಾಡಿರ್ತಾರೆ, ಸೊ ಅದಕ್ಕೆ ಮಿಲ್ಕ್ ಶೇಕ್ ಅಂತಾರೆ. ಸೊ ಅದು ನನಗೆ ಮಿಲ್ಕ್ ಶೇಕ್ ಕುಡಿಬೇಕಾಗಿದೆ, ಅದು ಕೂಡ ದೊಡ್ಡ ಗ್ಲಾಸ್ ನಲ್ಲಿ ಅಂತ. ಆಲ್ಸೋ ಐ ಡಿಡಂಟ್ ರಿಯಲಿ ವಾಂಟ್ ಎನಿಥಿಂಗ್ ಮೋರ್ ಟು ಈಟ್. ಸೊ ಏನು ಹೇಳ್ತಾರೆ, ಇಲ್ಲಪ್ಪ ನನ್ನಂತರೂ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ, ನಾನು ತುಂಬಾ ತಿಂತಿದ್ದೀನಿ, ಯಾಕಂದ್ರೆ ಅವಳು ಚೈನೀಸ್ ಅವಳು. ಓಕೆ, ಅವ್ರ ಮನೆಯಲ್ಲಿ ಚೈನೀಸ್ ಫುಡ್ ಇರುತ್ತೆ, ಸೊ ಅವ್ರು ತುಂಬಾ ತಿಂದಿರ್ತಾಳೆ. ಓಕೆ, ಅವ್ರು ಅಂತಾರೆ ಬೇಡ, ನನ್ನ ಹೊಟ್ಟೆ ತುಂಬಿಟ್ಟಿದೆ, ನನ್ನಂತೂ ಬೇಡವೇ ಬೇಡ ಅಂತಾರೆ. ಐ ಇನ್ಸ್ಟೆಡ್ ಆನ್ ಪೇಯಿಂಗ್ ಫಾರ್ ದಿ ಮಿಲ್ಕ್ ಶೇಕ್. ಓಕೆ, ಐ ಇನ್ಸ್ಟೆಡ್ ಅಂದ್ರೆ ಏನಂತಾರೆ, ನಾನು ತಿನ್ನೋದಿಲ್ಲ, ಬಟ್ ನಾನು ಅದನ್ನ ಏನ್ ಮಿಲ್ಕ್ ಶೇಕ್ ದುಡ್ಡಿದೆ ಅಲ್ವಾ ನಾನು ಪೇ ಮಾಡ್ತೀನಿ ಅಂತ. ಯಾಕಂದ್ರೆ ಆಫ್ಟರ್ ಆಲ್ ಐ ವಾಸ್ ಸ್ಟಿಲ್ ಹಾಸ್ಟೆಸ್. ಹಾಸ್ಟೆಸ್ ಅಂದ್ರೆ ಏನು, ಯಾವುದು ಪ್ರೋಗ್ರಾಮ್ ನ ಅರೇಂಜ್ ಮಾಡಿರ್ತಾರೆ, ಅರೇಂಜ್ ಮಾಡಿಬಿಟ್ಟು ಅದನ್ನೆಲ್ಲ ಅವರು ಆಫರ್ ಮಾಡ್ತಾರೆ, ಅವ್ರಿಗೆ ಹಾಸ್ಟೆಸ್ ಅಂತ ಅಂತೀವಿ ನಾವು. ಓಕೆ, ಮೇ ಗಾಟ್ ಹರ್ ಲಾರ್ಜ್ ಚಾಕ್ಲೇಟ್ ಮಿಲ್ಕ್ ಶೇಕ್. ಓಕೆ, ಸೊ ಅವಾಗ ಏನ್ ಮಾಡ್ತಾರೆ, ಮೇ ಲಾರ್ಜ್ ಚಾಕ್ಲೇಟ್ ಮಿಲ್ಕ್ ಶೇಕ್ ತಗೋತಾರೆ. ಅಂಡ್ ಲೇಖಕಿ ಏನ್ ಮಾಡ್ತಾರೆ, ಸ್ಮಾಲ್ ಒಂದು ಚಿಕ್ಕದೊಂದಾಗಿರೋದು ಮಿಲ್ಕ್ ಶೇಕ್ ಅನ್ನ ತಗೋತಾರೆ. Even so, she was finishing her while I was only half done. Okay, ಯಾವಾಗ ಲೇಖಕಿಗೆ ಅರ್ಧನೇ ಆಗಿರುತ್ತೆ, ಚಿಕ್ಕ ತಗೊಂಡ್ರು ಕೂಡ ಅರ್ಧನೇ ಆಗಿರುತ್ತೆ, ಸೊ ಆವಾಗ ಅವ್ರದ್ದು ಪೂರ್ತಿನೇ ಮುಗಿದಿರುತ್ತೆ. ಓಕೆ, toward the end she pulled hard on her straw. Okay, ಸೊ ಯಾವಾಗ ಪೂರ್ತಿ ಮುಗಿದ್ರೆ ಅವಳು ಮಿಲ್ಕ್ ಶೇಕ್ ನಲ್ಲಿ ಸ್ಟ್ರಾ ಹಾಕಿರ್ತಾರಲ್ಲ ಗ್ಲಾಸ್ ನಲ್ಲಿ, ಅವಳು ಜೋರಾಗಿ ಜಗ್ತಾಳೆ. ಓಕೆ, ನಾವು ಕೂಡ ಪೆಪ್ಸಿ ಕುಡಿಲಿ ಸ್ಟ್ರಾಗೆ, ಅಥವಾ ಮ್ಯಾಂಗೋ ಕುಡಿಲಿ, ಅಥವಾ ಕೋಕೋನಟ್ ವಾಟರ್ ಕುಡಿಲಿ, ಸ್ಟ್ರಾ ಹಾಕಿದ ಮೇಲೆ ಲಾಸ್ಟ್ ಜೋರಾಗಿ ಎಳಿತೀವಲ್ವಾ, ಅಂದ್ರೆ ಅವಳು ಜೋರಾಗಿ ಎಳಿತೆ. ಅಂಡ್ ವೆನ್ ಸ್ಲೋ. ಓಕೆ, ಸ್ಲೂಪ್ ಅಂದ್ರೆ ಯಾವಾಗ ಎಳಿತಿರ್ತಾಳೆ ಅವಾಗ ಸ್ಲೂಪ್ ಅಂತ ಸೌಂಡ್ ಬರುತ್ತೆ. ಓಕೆ, ಡು ಯು ಆಲ್ವೇಸ್ drink something with a lot sucking noise. Okay, ನಾನು ಮುಂಚೆ ಹೇಳಿದ್ದೆ, ನೀವು ಯಾವಾಗಲೂ ಕುಡಿಬೇಕಾದ್ರೆ ಈ ತರ ವಾಯ್ಸ್ ಬರುತ್ತಾ, ವಾಯ್ಸ್ ಕ್ರಿಯೇಟ್ ಮಾಡ್ತೀಯಾ ಅಂತ ಕೇಳ್ತಾರೆ ಅವರು ಲೇಖಕಿ. ಅವ್ರಿಗೆ ಕೇಳ್ತಾರೆ, when you eat a milkshake eat ಆಗೋದಿಲ್ಲ, ಅದನ್ನ ಕುಡಿತಾರೆ, ಬಟ್ ಈ ವರ್ಡ್ ಅಲ್ಲಿ ಬಂದಿದೆ when you eat milkshake. Okay, I asked before I could stop myself. ಅವ್ರಿಗೆ ತಡೆಯೋಕ್ಕಾಗಲಿಲ್ಲ, ಅವ್ರು ಕೇಳ್ಬಿಡ್ತಾರೆ ಪ್ರತಿ ಸರಿ ನೀನು ಮಿಲ್ಕ್ ಶೇಕ್ ಕುಡಿಬೇಕಾದ್ರೆ ಇದೇ ತರದ ಸೌಂಡ್ ಮಾಡ್ತೀಯಾ ಅಂತ. ನಮ್ಮಲ್ಲಿ ಕೂಡ ಯಾರಾದ್ರೂ ಚಾಯ್ ಕುಡಿಬೇಕಂದ್ರೆ ಕೆಲವರು ಚಾಯ್ ಕುಡಿಬೇಕಾದ್ರೆ ಸೌಂಡ್ ಮಾಡ್ತಾರಲ್ವಾ, ಆ ತರ ಮ್ಯಾಗ್ ಹೇಳ್ತಾಳೆ. ಅವ್ರಿಗೆ ತುಂಬಾ ಖುಷಿಯಾಗಿರುತ್ತೆ, ಯಾಕೆ ಖುಷಿಯಾಗಿರುತ್ತೆ, ಅವಳು ಮಿಲ್ಕ್ ಶೇಕ್ ಕುಡಿದಿರ್ತಾಳೆ. ಓಕೆ, ಸೊ ಶಿ ಇಸ್ ವೆರಿ
happy. Sure, all Americans slur. Okay, ಅವರ ನಾನು ಅಷ್ಟೇ ಇಲ್ಲ ನಮ್ಮೆಲ್ಲ ಅಮೆರಿಕನ್ ಕೂಡ ಸ್ಲರ್ ಮಾಡ್ತಾರೆ, ಕುಡಿಯುವಾಗ ವಾಯ್ಸ್ ಮಾಡ್ತಾರೆ ಅಂತ. ದಟ್ ಈಸ್ ದಿಸ್ ಟಾಪಿಕ್. ಸೊ ಈ ಟಾಪಿಕ್ ನಲ್ಲಿ ಬೇಸಿಕಲಿ ಏನು ಹೇಳ್ತಾರಪ್ಪ ಅಂದ್ರೆ, ಒಬ್ಬಳು ಚೈನೀಸ್ ಲೇಖಕಿ ಈ ಕಥೆನ ಬರೆದಿದ್ದು. ಆ ಲೇಖಕಿ ತುಂಬಾ ಕಥೆನ ಬರೀತಾರೆ, ತುಂಬಾ ಅವಾರ್ಡ್ ಕೂಡ ಸಿಕ್ಕಿದೆ. ಅವರು ಚಿಕ್ಕ ಮಕ್ಕಳಿಗೆ ಆಗಲಿ ದೊಡ್ಡವರಿಗೋಸ್ಕರ ಅವ್ರ ಕಥೆನ ಬರೀತಾರೆ. ಸೊ ಯಾವಾಗ ಲೇಖಕಿ ತಾನು ಚೈನಾದಿಂದ ಅಮೆರಿಕಕ್ಕೆ ಹೋಗ್ತಾಳೆ, ಅಲ್ಲಿ ಹೋಗಿ ಸಿಕ್ ಆಗ್ತಾಳೆ. ಅವರು ಅರೌಂಡ್ 6 to 7 year ಏಜ್ ನಲ್ಲಿ ಇರ್ತಾರೆ. ಸೊ ಆ ಟೈಮ್ ಅಲ್ಲಿ ಏನಾಗಿರುತ್ತಪ್ಪ ಅಂತ ಸ್ಟೋರಿನ ಹೇಳ್ತಾಳೆ. ಈ ಸ್ಟೋರಿ ಬೇಸಿಕಲಿ ಡಿಪೆಂಡ್ಸ್ ಆನ್ ಕಲ್ಚರ್, ಫುಡ್ ಕಲ್ಚರ್ ಸ್ಪೆಷಲಿ. ಸೊ ಯಾವಾಗ ಹೋಗ್ತಾಳೆ ಅಲ್ಲಿ ಅವರು ಅಮೆರಿಕದಲ್ಲಿರೋ ಅವ್ರ ಫ್ರೆಂಡ್ ಓಕೆ ಮ್ಯಾಗ್ ಅವ್ರಿಗೆ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡ್ತಾರೆ. ಇನ್ವೈಟ್ ಮಾಡಿದ ತಕ್ಷಣ ಅಲ್ಲಿ ಅವರು ತಿನ್ನೋ ಪದಾರ್ಥ ಟೋಟಲಿ ಬೇರೆ ಆಗಿರುತ್ತೆ, ತಿನ್ನೋ ಪದ್ಧತಿ ಕೂಡ ಬೇರೆ ಆಗಿರುತ್ತೆ. ಸೊ ಅವ್ರಿಗೆ ರಾ ಮೆಟೀರಿಯಲ್ಸ್ನ ತಂದು ಕೊಡ್ತಾರೆ. ತಿನ್ನೋವಾಗ ಅವ್ರಿಗೆ ಯಾವ ಥರ ಡಿಫಿಕಲ್ಟಿ ಆಗುತ್ತೆ, ಅದನ್ನ ತೆಗಿಬೇಕಾದ್ರೆ ಯಾವ ಥರ ನಾಯ್ಸ್ ಬರುತ್ತೆ. ಸೊ ಅವ್ರು ಯಾವ ಥರ ತಿಂತಾ ಇರ್ತಾರೆ, ಇವ್ರು ಯಾವ ಥರ ತಿಂತಾ ಇರ್ತಾರೆ, ಟೋಟಲಿ ಡಿಫ್ರೆಂಟ್ ಆಗಿ ಅವ್ರು ಸಫರ್ ಆಗ್ತಾರೆ. ಸೊ ಆ ಸ್ಟೋರಿನ ಅವರು ಫೋಕಸ್ ಮಾಡಿ ಹೇಳಿದ್ದಾರೆ, ಅವ್ರು ಏನೇನು ಸಫರ್ ಮಾಡಿದ್ದಾರೆ ಅಂತ. ಸೊ ನೆಕ್ಸ್ಟ್ ಏನಾಗುತ್ತೆಪ್ಪ ಅಂದ್ರೆ, ಅವರು ಡೈನಿಂಗ್ ಟೇಬಲ್ ನಲ್ಲಿ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಇವ್ರ ಕಡೆ ಯಾವ ಪದ್ಧತಿ ಇದೆ, ಅವ್ರ ಕಡೆ ಯಾವ ಪದ್ಧತಿ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಥರ್ಡ್ಲಿ ಮೇನ್ಲಿ ಅಂತ ಹೇಳಿದ್ದಾರೆ ಅಂದ್ರೆ, ಯಾವಾಗ ಇವರು ಲೇಖಕಿ ಅವ್ರ ಫ್ರೆಂಡ್ನ ಕರೀತಾರೆ. ಯಾಕಂದ್ರೆ ಲೇಖಕಿ ಫ್ರೆಂಡ್ ಅಮೆರಿಕದವರು, ಯಾವಾಗ ಚೈನೀಸ್ ಅವರು ಕರೀತಾರೆ ಅವ್ರ ಮನೆಯಲ್ಲಿ ಬಂದು ತಿನ್ಬೇಕಾದ್ರೆ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದ್ರೆ ಚೈನೀಸ್ ತಿನ್ನೋದು ಸ್ಟಿಕ್ ನಿಂದ ಓಕೆ. ಸೊ ಅವ್ರಿಗೆ ಸ್ಟಿಕ್ ನಿಂದ ತಿನ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ತಿನ್ಲಿಕ್ಕೆ ಪ್ರಾಬ್ಲಮ್ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ, ಸ್ಟಿಕ್ ನ ಬದಿಗೆ ಬಿಟ್ಟು ಅವ್ರ ಕೈಯಿಂದ ತಿಂತಾರೆ ಓಕೆ. ಸೊ ಅದು ಒಂದು ಸ್ವಲ್ಪ ಆಡ್ ಅನ್ಸುತ್ತೆ ಬೇರೆ ಜನಗಳಿಗೆ. ಬಟ್ ದೇ ಆರ್ unaware about that culture. They never used to use that stick, they used to use fork okay, fork spoon. ಸೊ ಅದರಿಂದ ಅವ್ರಿಗೆ ತೊಂದರೆ ಆಗುತ್ತೆ. ನೆಕ್ಸ್ಟ್ ಅಮೆರಿಕದವರು ಊಟ ಆದ ತಕ್ಷಣ ಸ್ವಲ್ಪ ಸ್ವೀಟ್ ಏನಾದರೂ ತಗೋತಾರೆ, ಬಟ್ ಚೈನೀಸ್ ಊಟ ಆದ ತಕ್ಷಣ ಫ್ರೂಟ್ಸ್ ತಗೋತಾರೆ. ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಫೈನಲ್ ಬಂದ್ಬಿಟ್ಟು ಅವ್ರ ಫ್ರೆಂಡ್ ಮ್ಯಾಗು ಸ್ಟ್ರೀಟ್ ನಲ್ಲಿ ಹೋಗ್ಬಿಟ್ಟು ಚಾಕ್ಲೇಟ್ ಮಿಲ್ಕ್ ಶೇಕ್ ಅವಾಗ ಕುಡಿತಾ ಇರ್ತಾರೆ. ಸೊ ಅವಾಗ ಇದು ನೈಸ್ ಬರುತ್ತಲ್ವಾ, ಆ ನಾಯ್ಸ್ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. Hopefully you understand better and well. If you have any doubts, you can WhatsApp me. Okay, I am there to help you. All the best, guys.